ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಇಂದು ರೈಲ್ವೆ, SSC, ಬ್ಯಾಂಕಿಂಗ್, ಪೊಲೀಸ್, PSI ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಅಧ್ಯಾಯ ವೆನ್ನಕ್ಷೆಗಳು. ಈಗ ವೆನ್ನಕ್ಷೆಗಳ ಕುರಿತು ನಾವಿಲ್ಲಿ ಚರ್ಚೆ ಮಾಡೋಣ. ವೆನ್ನಕ್ಷೆ ಮೇಲೆ ಬೇಸಿಕ್ 8 ಟೈಪ್ಸ್ಗಳು ನಮಗೆ ಗೊತ್ತಿರಬೇಕಾಗ್ತದೆ. ಅದು ಸರಿಯಾಗಿ ಗೊತ್ತಿತ್ತು ಅಂತಂದರೆ ವೆನ್ನಕ್ಷೆ ಮೇಲೆ ಯಾವುದೇ ಬಂದಿರತಕ್ಕಂಥ ಕ್ವಶನ್ಗಳನ್ನು ವಿತಿನ್ 5 to 10 ಸೆಕೆಂಡಲ್ಲಿ ನೀವು ಮಾಡ್ಬೋದು. ಯಾವುದೇ ಒಂದು ರಫ್ ವರ್ಕ್ ಇಲ್ಲಾರ್ದೇ ಡೈರೆಕ್ಟ್ ನೀವು ವೆನ್ನಕ್ಷೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ಬೋದು. ಈಗ ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ, ಬ್ಯಾಂಕಿಂಗ್, ರೈಲ್ವೆ, SSC ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆ. ನಾನು ಶ್ರೀಸರ್ ಬ್ರದರ್, ಲೇಖಕರು, ಕ್ರಿಯೇಟಿವ್ ಮೆಂಟಲಿಟಿ ಹಾಗೂ ಕ್ರಿಯೇಟಿವ್ ಸಾಮಾನ್ಯ ಗಣಿತ ಪುಸ್ತಕ. ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ವೆನ್ನಕ್ಷೆಗಳಲ್ಲಿ ಟೈಪ್ 1 ಇದೆ ನೋಡಿ. ಟೈಪ್ 1 ಅಲ್ಲಿ 3 ವೆನ್ನಕ್ಷೆಗಳದಾವೆ. ಸೊ A ಸರ್ಕಲ್ ಒಂದದ, B ಸರ್ಕಲ್ ಒಂದದ, ಸರ್ಕಲ್ A, ಸರ್ಕಲ್ B, ಸರ್ಕಲ್ C ಅಂತ ಇದೆ. ಸರ್ಕಲ್ A ಮತ್ತು B ನಡುವೆ ಯಾವುದೇ ರಿಲೇಷನ್ ಇಲ್ಲ. ಸೊ ನೋ A is B. ಯಾವ B ನೂ C ನಡುವೆ ಕನೆಕ್ಟ್ ಇಲ್ಲ. ಸೊ ನೋ B is C. ಸೊ ಅದೇನಂತಂದ್ರೆ ನಾವು A ಇಂದ C ಹೇಳಬೇಕಾದ್ರೆ ಯಾವ ಏನು C ಅಲ್ಲ, ಯಾವ C ನೂ A ಅಲ್ಲ, ಯಾವ C ನೂ B ಅಲ್ಲ. ಇದನ್ನ ನಾವು ನೋಡೋದಾದ್ರೆ ಇಲ್ಲಿ ನೋಡಿ, ಪ್ಯಾಂಟು, ಶರ್ಟು ಮತ್ತು ಟೈ. ಇದು ಪ್ಯಾಂಟು, ಇದು ಶರ್ಟು, ಇದು ನಾವು ಟೈ ಅಂತ ಅನ್ಬೋದು. ಸೊ ಇದನ್ನು ನಾವು ಅನಾಲಿಸಿಸ್ ಮಾಡಿದರೆ ಯಾವ ಪ್ಯಾಂಟು ಶರ್ಟ್ ಅಲ್ಲ, ಯಾವ ಶರ್ಟು ಟೈ ಅಲ್ಲ, ಯಾವ ಟೈನು ಶರ್ಟ್ ಅಲ್ಲ, ಯಾವ ಶರ್ಟು ಪ್ಯಾಂಟ್ ಅಲ್ಲ, ಯಾವ ಶರ್ಟು ಟೈ ಅಲ್ಲ. ಈ 3 ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ವೆನ್ ಡಯಾಗ್ರಾಮ್ ಯಾವುದಂತಂದ್ರೆ ಫಸ್ಟ್ ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಬಿಜಾಪುರ, ಮೈಸೂರ ಮತ್ತು ಗುಲ್ಬರ್ಗ. ಈಗ ಯಾವ ಬಿಜಾಪುರ, ಮೈಸೂರ, ಗುಲ್ಬರ್ಗ. ಇಲ್ಲಿ ಬಿಜಾಪುರ ಬೇರೆ, ಮೈಸೂರ ಬೇರೆ, ಗುಲ್ಬರ್ಗನೇ ಬೇರೆ. 3 ಡಿಫ್ರೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮ್ಗೆ ಈ ಗ್ರೂಪ್ ಆಫ್ ವರ್ಡ್ಸು ಸೆಲೆಕ್ಟ್ ಆಗ್ತದೆ. ಏಷ್ಯಾ, ಆಸ್ಟ್ರೇಲಿಯಾ, ಆಫ್ರಿಕಾ 3 ಡಿಫ್ರೆಂಟ್ ಆಗಿರ್ತಕ್ಕಂಥ ಕಾಂಟಿನೆಂಟ್ಗಳಿವೆ. 3 ಕರೆಕ್ಟ್ ಆಗಿರ್ತಕ್ಕಂಥ ಡಯಾಗ್ರಾಮ್ ಯಾವುದಂದ್ರೆ ಫಸ್ಟ್ ಒಂದು ವೆನ್ ಡಯಾಗ್ರಾಮ್ ಆಗಿರ್ತದೆ ಅಂತ ಹೇಳ್ಬೋದು. ಸೊ ಈ ನೆಕ್ಸ್ಟ್ ನೋಡೋಣ. ಇಲ್ಲೊಂದು ವೆನ್ ಡಯಾಗ್ರಾಮ್ ಇದೆ ನೋಡಿ. ಸೊ ವೆನ್ ಡಯಾಗ್ರಾಮ್ ಅಲ್ಲಿ ಇಲ್ಲಿ ಏನಾಗಿದೆ, ಸಿ ಫುಲ್ ಸರ್ಕಲ್ ಇದೆ, ಎ ಎಲ್ಲ ಇದರೊಳಗಿದೆ, ಸಿ ಅಲ್ಲಿದೆ, ಬಿ ಎಲ್ಲ ಇದರೊಳಗಿದೆ, ಸಿ ಅಲ್ಲಿದೆ. ಯಾವ ಏನು ಬಿ ಅಲ್ಲ, ಯಾವ ಬಿನು ಎ ಅಲ್ಲ. ಯಾಕಂದ್ರೆ ಎ ಮತ್ತು ಬಿ ನಡುವೆ ಯಾವುದೇ ಪಾರ್ಟ್ಲಿ ಇಂಟರ್ಲೇಷನ್ ಇಲ್ಲ. ಬಟ್ ಎ ಮತ್ತು ಬಿ ಎರಡು ಎದ್ರೊಳಗದಾವ, ಸಿ ಒಳಗದಾವ. ಇದನ್ನ ಹೆಂಗೆ ಅನಾಲಿಸಿಸ್ ಮಾಡ್ಬೋದು? ಯಾವ ಏನು ಎಲ್ಲ ಎಗಳು ಸಿಗಳು, ಎಲ್ಲ ಬಿಗಳು ಸಿಗಳು. ಆದರೆ ಸಿನಿಂದ ಎ ಬರುವಾಗ ಕೆಲವು ಸಿಗಳು ಎಗಳು, ಕೆಲವು ಸಿಗಳು ಬಿಗಳು. ಅಂದ್ರೆ ಸಿ ಅನ್ನೋದೊಂದು ಗ್ರೂಪ್ ಒಳಗೆ 2 ಐಟಮ್ ಇರಬೇಕು. 2 ಐಟಮ್ಗಳು ಏನಾಗಿರ್ಬೇಕು, ಸಪರೇಟ್ ಆಗಿರಬೇಕು. ಸೊ ಅದಕ್ಕೆ ಎಕ್ಸಾಂಪಲ್ ಯಾವ್ದಿದೆ? ಏಷ್ಯಾ, ಭಾರತ, ಶ್ರೀಲಂಕಾ. ಇಲ್ಲಿ ಏಷ್ಯಾ ಯಾವುದು? ಸಿ. ಇದು ಏಷ್ಯಾ, ಇದು ಎ ಭಾರತ, ಇನ್ನೊಂದಿದು ಶ್ರೀಲಂಕಾ. ಭಾರತ ಯಾವುದು? ಶ್ರೀಲಂಕಾ ಅಲ್ಲ. ಶ್ರೀಲಂಕಾ ಯಾವುದು? ಭಾರತ ಅಲ್ಲ. ಬಟ್ 2 ಎಲ್ಲಿದಾವೆ? ನೀವು ಏಷ್ಯಾದಲ್ಲಿದಾವೆ. ಸೊ ಆನ್ಸರ್ ಯಾವ್ದು ನಮ್ಮಲ್ಲಿ? ಇದು ಈ ಡಯಾಗ್ರಾಮ್ಗೆ ಏಷ್ಯಾ, ಭಾರತ, ಶ್ರೀಲಂಕಾ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡೋದಾದ್ರೆ ತರಕಾರಿಗಳು, ಆಲೂಗಡ್ಡೆ, ಈರುಳ್ಳಿ. ತರಕಾರಿ, ಆಲೂಗಡ್ಡೆ, ಈರುಳ್ಳಿ ಒಳಗೆ ಎಲ್ಲ ಆಲೂಗಡ್ಡೆಗಳೇನಿವು ತರಕಾರಿಗಳೇ, ಎಲ್ಲ ಈರುಳ್ಳಿನೂ ಏನಿದು ತರಕಾರಿನೇ. ಆದ್ರೆ ತರಕಾರಿ ಎಲ್ಲ ಆಲೂಗಡ್ಡೆ ಅಲ್ಲ. ಅದಕ್ಕೆ ಇಲ್ಲಿ ತರಕಾರಿ, ಸರಿ, ಇದು ತರಕಾರಿ, ಸಿ ತರಕಾರಿ, ಇದು ಆಲೂಗಡ್ಡೆ, ಇದು ಈರುಳ್ಳಿ. ಎಲ್ಲ ಆಲೂಗಡ್ಡೆಗಳು ತರಕಾರಿಗಳು, ಎಲ್ಲ ಈರುಳ್ಳಿಗಳು ತರಕಾರಿಗಳು. ಆದ್ರೆ ಯಾವ ಈರುಳ್ಳಿನೂ ತರಕಾರಿ ಆಲೂಗಡ್ಡೆ ಅಲ್ಲ, ಯಾವ ಆಲೂಗಡ್ಡೆನೂ ಈರುಳ್ಳಿ ಇಲ್ಲ. ಸೊ ಇದಕ್ಕೊಂದು ವೆನ್ ಡಯಾಗ್ರಾಮ್. ಫುಟ್ಬಾಲ್, ಹಾಕಿ ಮತ್ತು ಕ್ರೀಡೆಗಳು. ಫುಲ್ ಹೋಲ್ ಸರ್ಕಲ್ ಏನಾಗಿರ್ಬೇಕು? ಇದು ಕ್ರೀಡೆಗಳು. ಈ ಕಡೆ ಫುಟ್ಬಾಲ್, ಈ ಕಡೆ ಹಾಕಿ. ಸೊ ಅದಕ್ಕಾಗಿ ಯಾವ ಫುಟ್ಬಾಲು ಹಾಕಿ ಅಲ್ಲ, ಯಾವ ಹಾಕಿನೂ ಫುಟ್ಬಾಲ್ ಅಲ್ಲ. ಇವೆರಡು ಎದರೊಳಗೆ ಇರಬೇಕು? ಕ್ರೀಡೆ ಒಳಗೆ ಇರಬೇಕು. ಸೊ ಈ ತರ ಇದು ಸೆಕೆಂಡ್ ವೆನ್ ಡಯಾಗ್ರಾಮ್ ಅಂತ ಹೇಳ್ಬೋದು. ಥರ್ಡ್ ವೆನ್ ಡಯಾಗ್ರಾಮ್ ನೋಡೋದಾದ್ರೆ ಇಲ್ಲಿದೆ ನೋಡಿ. ಥರ್ಡ್ ವೆನ್ ಡಯಾಗ್ರಾಮ್ ಅಲ್ಲಿ ಫುಲ್ ಸಿ ಸರ್ಕಲ್ ಒಂದಿದೆ, ಎ ಮತ್ತು ಬಿ ಸರ್ಕಲ್ 2 ಎದರೊಳಗದಾವು, ಸಿ ಅಲ್ಲಿ ಅದಾವು. ಬಟ್ ಇವೆರಡರ ನಡುವೆ ಏನದ? ಪಾರ್ಟ್ಲಿ ಇಂಟರ್ಲೇಷನ್ ಅದು. ಪಾರ್ಟ್ಲಿ ಇಂಟರ್ಲೇಷನ್ ಐತಂದ್ರೆ ಕೆಲವು ಎಗಳು ಬಿಗಳು, ಕೆಲವು ಬಿಗಳು ಎಗಳು. ಆದ್ರೆ ಎಲ್ಲಾ ಎಗಳು ಸಿಗಳು, ಎಲ್ಲಾ ಬಿಗಳು ಸಿಗಳು. ಅದೇ ರಿವರ್ಸ್ ಬರ್ಬೇಕಾದ್ರೆ ಕೆಲವು ಸಿಗಳು ಎಗಳು, ಕೆಲವು ಸಿಗಳು ಬಿಗಳು, ಕೆಲವು ಸಿಗಳು ಎ ಮತ್ತು ಬಿ 2 ಆಗಿವೆ ಅಂತ ಅರ್ಥ. ಈ ಒಂದೇ ಗ್ರೂಪ್ ಒಳಗಿರುವಂತ 2 ಐಟಮ್ ಒಳಗ ಪಾರ್ಟ್ಲಿ ಇಂಟರ್ಲೇಷನ್ ಇರಬೇಕಾಗ್ತದೆ. ಸೊ ಇದನ್ನ ನೋಡಿದಾದ್ರೆ ಆಪ್ಷನ್ ನೋಡಿ. ಈಗ ಒಂದು ಎಕ್ಸಾಂಪಲ್ ನೋಡೋಣ.
ಕಲಾವಿದರು, ನೃತ್ಯಗಾರರು, ಹಾಡುಗಾರರು. ಇದ್ರಾಗ ಸಿ ಯಾವ್ದಾಗ್ತದೆ? ಸಿ ಯಾವ್ದಾಗ್ತದೆ? ಕಲಾವಿದರು, ಇವರು ನೃತ್ಯಗಾರರು, ಇವರು ಹಾಡುಗಾರರು. ಇದು ರಿಯಾಲಿಟಿ ಬೇಸ್ ಮೇಲೆ ನೀವು ಇಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು. ಕೆಲವು ನೃತ್ಯಗಾರರು ಹಾಡುಗಾರರು, ಕೆಲವು ಹಾಡುಗಾರರು ನೃತ್ಯಗಾರರು. ಬಟ್ ಎಲ್ಲಾ ನೃತ್ಯಗಾರ ಏನಿವರು ಕಲಾವಿದರು, ಎಲ್ಲಾ ಹಾಡುಗಾರ ಏನಿವರು ಕಲಾವಿದರು. ಇದಕ್ಕೆ ಸೂಟೇಬಲ್ ಎಕ್ಸಾಂಪಲ್ ಇದಾಗ್ತದೆ ಅಂತ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಮಾನವರು, ಶಿಕ್ಷಕರು, ಪದವೀಧರರು. ಮಾನವರು, ಶಿಕ್ಷಕರು, ಪದವೀಧರಲ್ಲಿ ನೋಡೋದಾದ್ರೆ ಫುಲ್ ಸರ್ಕಲ್ ಏನಾಗಿರ್ಬೇಕು? ಇಲ್ಲಿ ದೊಡ್ಡ ಸರ್ಕಲ್ ಏನದು? ಮಾನವರು. ನೆಕ್ಸ್ಟ್ ಈ ಕಡೆ ಶಿಕ್ಷಕರು, ಈ ಕಡೆ ಇದು ಪದವೀಧರರು. ಕೆಲವು ಶಿಕ್ಷಕರು ಪದವೀಧರರು, ಕೆಲವು ಪದವೀಧರರು ಶಿಕ್ಷಕರು. ಆದ್ರೆ ಎಲ್ಲಾ ಶಿಕ್ಷಕರು ಮಾನವರೇ, ಎಲ್ಲಾ ಪದವೀಧರರು ಮಾನವರೇ. ಆದ್ರೆ ಎಲ್ಲಾ ಮಾನವರು ಶಿಕ್ಷಕರಲ್ಲ. ಕೆಲವು ಮಾನವರು ಶಿಕ್ಷಕರು, ಕೆಲವು ಮಾನವರು ಪದವೀಧರರು. ಇಲ್ಲಿ ನಡುವಿದ್ದವರು ಮಾನವರು ಏನಾದ್ರು ಶಿಕ್ಷಕರು ಅದರ ಪದವೀಧರರು ಎರಡೂ ಅದರ, ಗ್ರಾಜುಯೇಟ್ ಆಸ್ ವೆಲ್ ಆಸ್ ಟೀಚರ್ಸ್. ಸೊ ಅದಕ್ಕೆ ಆನ್ಸರ್ ಯಾವ್ದು ಇಲ್ಲಿ ಸೂಟೇಬಲ್ ಡಯಾಗ್ರಾಮ್. ಇದು ಥರ್ಡ್ ಒನ್ಗೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ವೆರೈಟಿ ನೋಡೋಣ. ಇದು ಟೈಪ್ 4. ಇದು ಟೈಪ್ 4 ಅಲ್ಲಿ ಏನಿದೆ? ಇದು ಇಲ್ಲಿ ಬಿ ಸರ್ಕಲ್ ಇದೆ. ಬಿ ಸರ್ಕಲ್ ಅಲ್ಲ ನೋಡೋದಾದ್ರೆ ಬಿ ಸರ್ಕಲ್ ಅನ್ನು ನೋಡೋದಾದ್ರೆ ಇದು ಹೋಲ್ ಸರ್ಕಲ್ ಇದೆ ಬಿ. ಅದರೊಳಗೆ ಎಲ್ಲ ಎಗಳು ಎದ್ರೊಳಗದಾವು, ಬಿ ಒಳಗದಾವು. ಆದ್ರೆ ಬಿ ಮತ್ತು ಸಿ ನಡುವೆ ಏನಾಗಿಲ್ಲ, ಯಾವುದೋ ಕನೆಕ್ಷನ್ ಇಲ್ಲ. ದೇರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ಬಿ ಅಂಡ್ ಸಿ. ಇದನ್ನ ಅನಾಲಿಸಿಸ್ ಮಾಡೋದಾದ್ರೆ ಆಲ್ ಎಸ್ ಆರ್ ಬೀಸ್. ರಿವರ್ಸ್ ಬಂದ್ರೆ ಸಮ್ ಬೀಸ್ ಆರ್ ಎಸ್. ಇಲ್ಲಿ ಎ ಇಂದ ಸಿ ಏನು ಕನೆಕ್ಟ್ ಇಲ್ಲ. ಯಾವ ಏನು ಸಿ ಅಲ್ಲ, ಯಾವ ಸಿ ಎ ಅಲ್ಲ, ಯಾವ ಸಿ ಬಿ ಅಲ್ಲ, ಯಾವ ಬಿ ಸಿ ಅಲ್ಲ. ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಈಗ ಮಸಾಲೆ ಪದಾರ್ಥಗಳು, ಯಾಲಕ್ಕಿ, ಕಿತ್ತಳೆ. ಇಲ್ಲಿ ಯಾವ್ದು ಇರಬೇಕು? ಮಸಾಲೆ ಪದಾರ್ಥಗಳಿಗೆ ಯಾಲಕ್ಕಿ ಬರ್ತದೆ. ಅಂದ್ರೆ ಇದು ಮಸಾಲೆ ಪದಾರ್ಥ ಯಾವುದು? ಬಿ. ಮಸಾಲೆ ಪದಾರ್ಥಗಳು ಇದೇನಿದು? ಯಾಲಕ್ಕಿ. ಕಿತ್ತಳೆ ಹಣ್ಣು ಸಪ್ರೇಟ್ ಅದ. ಇದಕ್ಕೆ ಎಕ್ಸಾಂಪಲ್ ನಿಮಗೆ ಏನು ಕೊಟ್ಟಿರ್ತಾರೆ? ಇಂಥ 3 ಶಬ್ದ ಕೊಟ್ಟಿರ್ತಾರೆ, ಮ್ಯಾಗಿನ ಚಿತ್ರ ಕೊಟ್ಟಿರ್ತಾರೆ. ಯಾವ ಶಬ್ದ ಗುಂಪು ಈ ಚಿತ್ರಗಳಿಗೆ ಸೂಟೇಬಲ್ ಆಗ್ತದೆ ನೀವು ನೋಡ್ಬೇಕು. ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಆಟಗಳು, ಕಬಡ್ಡಿ, ಚಲನಚಿತ್ರ. ಆಟಗಳು, ಕಬಡ್ಡಿ ಏನೋ ಒಂದಕ್ಕೊಂದು ಸಂಬಂಧ ಇಲ್ಲ ನೋಡ್ರಿ. ಎಲ್ಲ ಆಟಗಳು ಕಬಡ್ಡಿ ಅಲ್ಲ. ಕಬಡ್ಡಿ ಅಷ್ಟು ಏನಿದೆ ಒಂದು ಆಟ. ಅದಕ್ಕಾಗಿ ಇಲ್ಲಿ ಬಿ ಅನ್ನೋದು ಆಟಗಳು, ಇದು ಕಬಡ್ಡಿ, ಈ ಕಡೆ ಚಲನಚಿತ್ರ. ಇದೇ ತರ ನಾವು ಮಹಿಳೆಯರು, ತಾಯಂದಿರು, ಪುರುಷರು ನೋಡ್ರಿ. ಎಲ್ಲಾ ಮಹಿಳೆಯರು ತಾಯಂದಿರಲ್ಲ, ಬಟ್ ಎಲ್ಲಾ ತಾಯಂದಿರು ಏನಾಗಿರ್ತಾರೆ? ಮಹಿಳೆಯರಾಗಿರ್ತಾರೆ. ಈ ಕಡೆ ಪುರುಷರು, ಅದರ ಒಳಗೆ ಏನಿರ್ಬೇಕಿದು? ತಾಯಂದಿರು. ಈ ಕಡೆ ಇಲ್ಲಿ ಮಹಿಳೆಯರು ನೋಡ್ರಿ. ಎಲ್ಲಾ ತಾಯಂದಿರು ಮಹಿಳೆಯರು. ಆದ್ರೆ ಎಲ್ಲಾ ಮಹಿಳೆಯರು ತಾಯಂದಿರಲ್ಲ, ಕೆಲವು ಮಹಿಳೆಯರು ತಾಯಂದಿರು. ಇನ್ನು ಈ ಕಡೆ ಚಲನಚಿತ್ರ, ಪುರುಷರು, ಮಹಿಳೆಯರು ಅಲ್ಲ, ತಾಯಂದಿರೂ ಅಲ್ಲ, ಇದು ಸಪರೇಟ್ ಅದ. ಈ ಶಬ್ದಗಳ ಗುಂಪು ಏನಾಗಿರುತ್ತೆ ಅಂದ್ರೆ ಈ ಚಿತ್ರಕ್ಕೆ ಹೋಗ್ತದೆ. ನೆಕ್ಸ್ಟ್ ನಾವು ಇನ್ನೊಂದು ವೆರೈಟಿ ನೋಡ್ತಾ ಹೋಗೋಣ. 5ನೇದು ಇದೆ ನೋಡಿ. 5ನೇದು ಇಲ್ಲಿ ಬಿ ಅನ್ನೋದೊಂದು ಓಲ್ ಸರ್ಕಲ್ ಅದ, ಅದರೊಳಗೆ ಎ ಸರ್ಕಲ್ ಅದ. ಸಿ ಸರ್ಕಲ್ ಏನಾಗಿದೆ? ಎ ಮತ್ತು ಬಿ ಜೊತೆ ಪಾರ್ಟ್ಲಿ ಇಂಟರ್ಲೇಷನ್ ಅನ್ನ ಹೊಂದಿದೆ. ಇದನ್ನ ನಾವು ಅನಾಲಿಸಿಸ್ ಮಾಡ್ಬೋದಂದ್ರೆ ಈ ಒಳಗಿಂದ ಹೋಗುವಾಗ ಏನ್ ಹೇಳ್ಬೇಕಂತ ಹೇಳಿ ನಾನು ಎಲ್ಲ ಹೇಳಬೇಕು, ಎಲ್ಲ ಆಗಿರ್ಬೇಕು ಅಂತ ಹೇಳಿ. ಎಲ್ಲಾ ಎಗಳು, ಬಿಗಳು. ಇನ್ನು ಎ ಸಿ ಕೆಳಗ ಎರಡು ಪಾರ್ಟ್ಲಿ ಇಂಟರ್ಲೇಷನ್. ಪಾರ್ಟ್ಲಿ ಇಂಟರ್ಲೇಷನ್ ಬರ್ತದೆ ಕೆಲವೊಂದು, ಕೆಲವು ಎಗಳು, ಸಿಗಳು. ಹಂಗೆ ನಾವು ಬಿ ದಿಂದ ಎ ಕೆಳಗ ರಿವರ್ಸ್ ಕೂಡ ಕೆಲವು ಅನ್ಬೇಕು ಅಂತ ಹೇಳಿ. ಕೆಲವು ಬಿಗಳು, ಎಗಳು. ಇಲ್ಲಿ ಕೆಲವು ಬಿಗಳು, ಸಿಗಳು. ಈ ತರ ನಾವು ಸರಿನಾ? ಈಗ ಸಿ ದಿಂದ ಎ ಕೆಳಗ ಕೆಲವು ಸಿಗಳು, ಎಗಳು, ರೈಟ್. ಸಿ ದಿಂದ ಬಿ ಕೆಳಗ ಕೆಲವು ಸಿಗಳು, ಬಿಗಳು. ಇನ್ನು ಇಲ್ಲಿ ನಡುವೆ ಇದ್ದಿತ್ತು ಅಂದ್ರೆ ಕೆಲವು ಸಿಗಳು ಎ ಮತ್ತು ಬಿ ಎರಡೂ ಆಗಿವೆ ಅಂತ ಅರ್ಥ. ಈ ಏರಿಯಾದೊಳಗೆ ಇದಕ್ಕೆ ಸೂಟೇಬಲ್ ಎಕ್ಸಾಂಪಲ್ ಯಾವ್ದಾಗ್ತದೆ ನೋಡ್ರಿ. ಭಾರತೀಯರು, ನಟರು, ಏಷ್ಯನ್ನರು. ಇದರ ಭಾರತೀಯರು ಯಾವುದು, ಏಷ್ಯನ್ನರು ಯಾವುದು, ನಟರು ಯಾವುದು ನೋಡೋದಾದ್ರೆ ನಾವು ಇನ್ನೊಂದು ಎಕ್ಸಾಂಪಲ್ ಇದಕ್ಕೆ ಅಪ್ಲೈ ಮಾಡೋಣ. ಭಾರತೀಯರು, ನಟರು, ಏಷ್ಯನ್ನರು. ಇದರೊಳಗೆ ಭಾರತೀಯರು ಯಾವುದು, ಏಷ್ಯನ್ನರು ಯಾವುದು? ಎಲ್ಲಾ ಭಾರತೀಯರು ಏಷ್ಯನ್ನರು, ಎಲ್ಲ ಏಷ್ಯನ್ನರು ಭಾರತೀಯರು. ಇದು ಮ್ಯಾಗಿನ ಏನ್ ಬರಬೇಕು? ಏಷ್ಯನ್ನರು.
ಇಲ್ಲಿ ಯಾವುದು ಭಾರತೀಯ, ಎಲ್ಲ ಭಾರತೀಯರು ಏಷ್ಯನ್ರು. ನಟರು ಏನಾಗಿರ್ಬೇಕು, ಇಲ್ಲಿರ್ಬೇಕು. ಕೆಲವು ನಟರು ಭಾರತದೊಳಗೂ ಇರ್ತಾರೆ, ಭಾರತ ಬಿಟ್ಟು ಬೇರೆ ಏಷ್ಯಾದೊಳಗೂ ಅದಾರ, ಏಷ್ಯಾ ಬಿಟ್ಟು ಬೇರೆ ಕಂಟ್ರಿ ಒಳಗೂ ಅದಾರ. ಸೊ ಇದಕ್ಕೆ ಸೂಟಬಲ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ಇದಕ್ಕೆ ಡೈಗ್ರಾಮ್ ಈ ವರ್ಡ್ ಅಪ್ಲೈ ಆಗ್ತದೆ ಅಂತ. ಪುರುಷರು ತಂದೆ ಹಾಡುಗಳು, ಹಾಡುಗಾರ ನೋಡಿ. ಪುರುಷರು ತಂದೆ ಅಂದ್ರೆ ಇದು ಮೇನ್ ಸರ್ಕಲ್ ಏನಾಗಿರ್ತದ ಪುರುಷರು, ಇಲ್ಲಿ ಕೆಳಗ ತಂದೆ ಎಂದರು, ಎಲ್ಲಾ ತಂದೆ ಎಂದರು ಪುರುಷರು, ಆದ್ರೆ ಎಲ್ಲಾ ಪುರುಷರು ತಂದೆ ಎಂದ್ರಲ್ಲ. ಇದಕ್ಕೆ ಇದನ್ನ ಹಾಡುಗಾರರು, ಹಾಡುಗಾರರು ಪುರುಷರು ಆಗಿರ್ಬೋದು, ಮಹಿಳೆಯರಲ್ಲಿ ಹೊರಗಿದ್ದು ಮಹಿಳಾ ಹಾಡುಗಾರರು. ಇಲ್ಲಿದ್ದವರು ಪುರುಷ ಹಾಡುಗಾರರು, ಆದ್ರೆ ತಂದೆ ಎಂದ್ರಲ್ಲ, ರೈಟ್. ಇಲ್ಲಿದ್ದವ್ರು ನಡುವಿದ್ದವ್ರು ಈ ಪಾಯಿಂಟ್ ಒಳಗಿರೋರು ಏನು, ಪುರುಷರು ಹೌದು, ತಂದೆನೂ ಹೌದು, ಹಾಡುಗಾರರು ಹೌದು, ಮೂರು ಆಗಿರ್ತಕ್ಕಂಥವ್ರು. ಇದಕ್ಕೆ ಎಕ್ಸಾಂಪಲ್ ಇದು ಸೂಟೇಬಲ್ ಆಗ್ತದೆ ಅಂತ. ಈ ತರ ನೀವೇನ್ ಮಾಡಬೇಕು, ಈ ವರ್ಡ್ಗಳನ್ನ ನೋಡಿದ್ರೆ ವೆನ್ ಡಯಾಗ್ರಾಮ್ ನೀವೇ ಅನಾಲಿಸಿಸ್ ಮಾಡಬೇಕು. ಹಂಗೆ ಅನಾಲಿಸಿಸ್ ಮಾಡ್ಬೋದು ನೋಡಿ. ಪುರುಷರ ತಂದೆ ಅಂದ್ರೆ ಅಂದಾಗ ಎಲ್ಲಾ ತಂದೆ ಅಂದ್ರೆ ಏನದಾರ, ಇವರು ಪುರುಷರದಾರ, ರೈಟ್. ಎಲ್ಲಾ ತಂದೆ ಅಂದ್ರೆ ಪುರುಷರು. ಇಲ್ಲಿ ಹಾಡುಗಾರದ, ಹಾಡುಗಾರ ತಂದೆ ಅಂದ್ರೆ ಹಾಡುಗಾರ ಆಗಿರ್ತಾರ, ಪುರುಷರು ಹಾಡುಗಾರ ಆಗಿರ್ತಾರ, ಪುರುಷರು ಬಿಟ್ಟು ಮಹಿಳೆಯರು ಹಾಡುಗಾರ ಆಗಿರ್ತಾರ. ಸರ್ಕಲ್ ಇದು ಸ್ವಲ್ಪ ಹೊರಗೆ, ಇದು ಹಾಡುಗಾರ. ಸೊ ಈ ತರ ನೀವು ಏನ್ ಮಾಡ್ಬೇಕಂದ್ರೆ ವೆನ್ ಡಯಾಗ್ರಾಮ್ ಅನ್ನ ಕ್ರಿಯೇಟ್ ಮಾಡಬೇಕು, ರೈಟ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಆರನೇದು ಇದೆ ನೋಡಿ. ಆರನೇದು ಏನಾಗಿದೆ, ಒಂದೊಳಗೆ ಒಂದಿದೆ. ಏನಿದು, ಎಲ್ಲಾ ಎಗಳು ಬಿಗಳು, ಎಲ್ಲಾ ಎಗಳು ಸಿಗಳು ಅಂತಿದೆ. ಎಲ್ಲಾ ಎಗಳು ಬಿಗಳು ಅಂದ್ರೆ ಒಂದೊಳಗೆ ಒಂದು ಸರ್ಕಲ್. ಇದು ಏನು ಸಿ ಕೆಳಗ ಎಲ್ಲಾ ಎಗಳು ಸಿಗಳು, ಇನ್ಸೈಡ್ ಔಟ್ಸೈಡ್ ಹೋದಾಗ ಎಲ್ಲ ಅನ್ಬೇಕು, ಔಟ್ಸೈಡ್ ಇನ್ಸೈಡ್ ಬರಾಗ ಕೆಲವು ಅನ್ಬೇಕು. ಈಗ ಬಿ ಇಂದ ಎ ಕೆಳಗ ಎಲ್ಲಾ ಬಿಗಳು ಎಗಳು, ಹಿಂಗೆ ಹೇಳುವಾಗ ಸರಿ ಕೆಲವು ಬಿಗಳು ಎಗಳು, ಇದು ಎಲ್ಲಾ ಬಿಗಳು ಸಿಗಳು. ಸಿದಿಂದ ಬಿ ಬರಾಗ ಕೆಲವು ಸಿಗಳು ಬಿಗಳು, ರಿವರ್ಸ್ ಆಗ ಕೆಲವು ಸಿಗಳು ಎಗಳು, ಎಲ್ಲ ಒಂದರೊಳಗೆ ಒಂದು. ಇದಕ್ಕೆ ಸೂಟೇಬಲ್ ಎಕ್ಸಾಂಪಲ್ ಯಾವ್ದಂದ್ರೆ ವರ್ಷ, ತಿಂಗಳು, ವಾರ. ಈಗ ನಾವು ನೋಡೋಣ. ವರ್ಷ, ತಿಂಗಳು, ವಾರ ಅಂತಂದ್ರೆ ಇದ್ರೊಳಗೆ ಯಾವ ದೊಡ್ಡದು ಯಾವುದು, ವರ್ಷ. ವರ್ಷದೊಳಗೆ ತಿಂಗಳು, ತಿಂಗಳೊಳಗೆ ವಾರ. ವಾರಗಳೆಲ್ಲ ತಿಂಗಳೊಳಗೆ ಇರ್ತಾವ, ವಾರಗಳೆಲ್ಲ ವರ್ಷದೊಳಗೆ ಇರ್ತಾವ. ತಿಂಗಳುಗಳೆಲ್ಲ ಇದ್ರೊಳಗೆ ಇರ್ತಾವು, ವರ್ಷದೊಳಗೆ ಇರ್ತಾವು. ತಿಂಗಳದೊಳಗೆ ಕೆಲವು ಏನಾಗಿರ್ತಾವ, ವಾರಗಳಾಗಿರ್ತಾವ. ಸೊ ಅದಕ್ಕೆ ಸೂಟೇಬಲ್ ಆನ್ಸರ್ ಇದೈತಿ. ಜಿಲ್ಲೆ, ದೇಶ, ರಾಜ್ಯ. ಇದ್ರಾಗ ಯಾವುದು ಜಿಲ್ಲೆ ಯಾವುದು ಒಳಗಿರ್ಬೇಕು, ಅದರ ನಂತರ ರಾಜ್ಯ, ಅದರ ನಂತರ ದೇಶ. ಇವೇನು ಸೀರಿಯಲ್ ಇರ್ಬೇಕಂತ ಏನಿಲ್ಲ, ಇವು ಹೆಂಗೆ ಬೇಕಾದಂಗೆ ಇರ್ಬೋದು. ನೀವು ದೊಡ್ಡದು ಯಾವ್ದು ಅನ್ನೋದನ್ನ ಇಲ್ಲಿ ಮೊದಲು ಬರೀಬೇಕು. ದೊಡ್ಡದು ಯಾವುದು ದೇಶ, ಅದರೊಳಗೆ ಯಾವುದು ರಾಜ್ಯ, ರಾಜ್ಯದೊಳಗೆ ಯಾವುದು ಜಿಲ್ಲೆ. ಈ ತರ ನೀವು ಏನ್ ಮಾಡ್ಬೇಕಂದ್ರೆ ಒಂದ್ರೊಳಗೆ ಒಂದಿರುವಂತಹ ಡಯಾಗ್ರಾಮ್ ಇದಕ್ಕೆ ಸೂಟೇಬಲ್ ಆಗಿರ್ತದೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಇಲ್ಲೊಂದಿದೆ ನೋಡಿ. ನೆಕ್ಸ್ಟ್ ನಾವು ಈ ಮೂರು ದೊಡ್ಡ ಪಾರ್ಟ್ಲಿ ಇಂಟರ್ಲೇಷನ್ ಅದು. ಪಾರ್ಟ್ಲಿ ಇಂಟರ್ಲೇಷನ್ ಅಂದ್ರೆ ಕೆಲವು ಎಗಳು ಬಿಗಳದಾವು, ಕೆಲವು ಬಿಗಳು ಸಿಗಳದಾವು, ಕೆಲವು ಸಿಗಳು ಎಗಳದಾವು. ಎಲ್ಲ ಒಂದಕ್ಕೊಂದು ಪಾರ್ಟ್ಲಿ ಇಂಟರ್ಲೇಷನ್ ಅದಾವ. ಇಲ್ಲಿ ಹೊರಗಿದ್ದ ಒಂದೇ ಇರ್ತದೆ ಅಂತ ಅರ್ಥ. ಇಲ್ಲಿ ಏನಾಗಿರ್ತಾವು, ಎರಡಕ್ಕೆ ಸಂಬಂಧ ಆಗಿರ್ತಾವ. ಇಲ್ಲಿ ಎಕ್ಸ್ ಅನ್ನೋದು ಐತಲ್ಲ, ಎರಡೆರಡು ಪಾರ್ಟಿಗೆ ಸಂಬಂಧ ಇರ್ತಾವ. ಇಲ್ಲಿ ವೈ ಅನ್ನೋದು ಐತಲ್ಲ, ಇದು ಮೂರು ಪಾರ್ಟಿಗೆ ಎ ಬಿ ಸಿ ಮೂರಕ್ಕ ಪಾರ್ಟ್ಲಿ ಇಂಟರ್ಲೇಷನ್ ಅದು. ಇದಕ್ಕೆ ಸೂಟೇಬಲ್ ಎಕ್ಸಾಂಪಲ್ ಯಾವ್ದಾಗ್ತದೆ, ಶಿಕ್ಷಕರು, ಹಾಡುಗಾರರು, ಪದವೀಧರರು. ಶಿಕ್ಷಕರು, ಹಾಡುಗಾರರು, ಪದವೀಧರ ಅಂದಾಗ ಇಲ್ಲಿ ನೋಡ್ರಿ ಕೆಲವು ಶಿಕ್ಷಕರು ಏನಾಗಿರ್ತಾರೆ, ಹಾಡುಗಾರರು ಇರ್ತಾರೆ, ಕೆಲವು ಶಿಕ್ಷಕರು ಪದವೀಧರ ಇರ್ತಾರೆ, ಕೆಲವು ಪದವೀಧರ ಹಾಡುಗಾರರು ಇರ್ತಾರೆ, ಕೆಲವು ಪದವೀಧರರು ಶಿಕ್ಷಕರು ಇರ್ತಾರೆ. ಮೂರು ಪಾರ್ಟ್ಲಿ ಇಂಟರ್ಲೇಷನ್ ಅದ. ವಿದ್ಯಾರ್ಥಿ, ಆಟಗಾರ, ಹುಡುಗ. ನೋಡ್ರಿ ಇಲ್ಲಿ ವಿದ್ಯಾರ್ಥಿಗಳು, ಇವರು ಆಟಗಾರರು, ಇವರು ಹುಡುಗರು. ಎಲ್ಲಾ ವಿದ್ಯಾರ್ಥಿಗಳು ಹುಡುಗರಲ್ಲ, ಎಲ್ಲಾ ಹುಡುಗರು ಆಟಗಾರರಲ್ಲ, ಎಲ್ಲ ಆಟಗಾರರು ವಿದ್ಯಾರ್ಥಿಗಳಲ್ಲ. ಕೆಲವು ಆಟಗಾರರು ವಿದ್ಯಾರ್ಥಿಗಳು, ಕೆಲವು ಹುಡುಗರು ವಿದ್ಯಾರ್ಥಿಗಳು, ಕೆಲವು ವಿದ್ಯಾರ್ಥಿಗಳು ಆಟಗಾರರು, ಕೆಲವು ವಿದ್ಯಾರ್ಥಿಗಳು ಹುಡುಗರು. ಸೊ ಈ ತರ ನಾವು ಏನ್ ಮಾಡಬೇಕು, ಡಯಾಗ್ರಾಮ್. ಎತ್ತರದವರು ಭಾರತೀಯರು, ಕಪ್ಪು ಕೂದಲವರು. ನೋಡ್ರಿ ಎತ್ತರದವರು ಭಾರತೀಯರು, ಕಪ್ಪು ಕೂದಲವರು ಅಂತಂದ್ರೆ ಇದು ಎತ್ತರಿದ್ದವರು ಇವರು ಭಾರತೀಯರು, ಇವರು ಕಪ್ಪು ಕೂದಲವರು. ಕೆಲವು ಕಪ್ಪು ಕೂದಲವರು ಭಾರತೀಯರ, ಕೆಲವು ಭಾರತೀಯರು ಏನಂದ್ರೆ ಕಪ್ಪು ಕೂದಲವರು, ರೈಟ್. ಕೆಲವು ಎತ್ತರದವರು ಕಪ್ಪು ಕೂದಲವರು, ಕೆಲವು ಎತ್ತರಿದ್ದವರು ಭಾರತೀಯರ, ಭಾರತೀಯರು ಬಿಟ್ಟು ಬೇರೆದವರು ಎತ್ತರಿದ್ದವರು ಅದಾರ ಅಂತ. ಸೊ ಅದಕ್ಕೆ ನಿಮ್ದು ಡಯಾಗ್ರಾಮ್ ಏನಾಗಿರ್ಬೇಕು, ಮೂರಕ್ಕೆ ಪಾರ್ಟ್ಲಿ ಇಂಟರ್ಲೇಷನ್ ಇರಬೇಕು. ಸೊ ಈ ತರ ನಾವೇನ್ ಮಾಡ್ತೀವಿ, ಸೆವೆಂತ್ ಅವರಿಗೆ ನಾವು ಡಯಾಗ್ರಾಮ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಈಗ ಏನ್ ಮಾಡೋಣ, ಇಲ್ಲಿ 7 ತಗೊಂಡಿದೆ ನೋಡಿ. ಇಲ್ಲಿ ಎ ಸರ್ಕಲ್, ಬಿ ಸರ್ಕಲ್, ಸಿ ಸರ್ಕಲ್ ಮೂರು ಪಾರ್ಟ್ಲಿ ಇಂಟರ್ಲೇಟೆಡ್ ಅದಾವ.
ಎ ಸಮ್ ಎಸ್ ಆರ್ ಬೀಸ್, ಸಮ್ ಬೀಸ್ ಆರ್ ಸೀಸ್, ಈ ಥರ ಡೈಗ್ರಾಮ್ ಅದು. ಇನ್ನು ಎದಿಂದ ಬಿಗೆ ನೋಡಿದ್ವಿ ಅಂದರೆ ಕೆಲವು ಎಗಳು ಬಿಗಳು, ಯಾವ ಏನು ಸಿ ಅಲ್ಲ, ಕೆಲವು ಬಿಗಳು ಸಿಗಳು, ಯಾವ ಸಿನು ಎ ಅಲ್ಲ. ಇದಕ್ಕೆ ನಾವು ಸೂಟೇಬಲ್ ಡೈಗ್ರಾಮ್ ಯಾವುದಂದ್ರೆ ಬಟ್ಟೆ ಹೂವು ಕೆಂಪು. ನೋಡಿ, ಬಟ್ಟೆಗಳು ಹೂ ಆಗಿರೋದು, ಹೂಗಳು ಬಟ್ಟೆ ಆಗಿರೋದು, ಎರಡು ಅಪೋಸಿಟ್ ವರ್ಡ್ ಇವು. ಬಟ್ಟೆನೇ ಬೇರೆ, ಹೂನೇ ಬೇರೆ. ಬಟ್ ಹೂಗಳ ಕೆಲವೊಂದಿಷ್ಟು ಕೆಂಪು ಇರ್ಬೋದು, ಬಟ್ಟೆಗಳು ಕೆಲವೊಂದಿಷ್ಟು ಏನಾಗಿರ್ಬೋದು, ಕೆಂಪು ಇರ್ಬೋದು. ಇದಕ್ಕೆ ಸೂಟೇಬಲ್ ಡೈಗ್ರಾಮ್ ನೋಡೋದಾದ್ರೆ ಇಲ್ಲೇನು ಮಾಡೋಣ, ಕೆಂಪು ಅಂತ ಹಾಕೋಣ ಬರಕ್ಕೆ, ಈ ಕಡೆ ಬಟ್ಟೆ ಅಂತ ಹಾಕಿ, ಈ ಕಡೆ ಹೂ ಅಂತ ಹಾಕಿ. ನೋಡ್ರಿ, ಈಗ ಕೆಲವು ಬಟ್ಟೆಗಳು ಕೆಂಪಾಗಿರ್ತವೆ, ಕೆಲವು ಹೂಗಳು ಕೆಂಪಿರ್ತವೆ, ಆದರೆ ಯಾವ ಹೂನು ಬಟ್ಟೆ ಅಲ್ಲ, ಯಾವ ಬಟ್ಟೆನೂ ಹೂ ಅಲ್ಲ. ಸರಿನಾ? ಇದು ಈ ಥರ ನೀವೇನು ಮಾಡ್ಬೇಕಂದ್ರೆ ಅನಾಲಿಸಿಸ್ ಮಾಡಬೇಕು. ಇದು ಮಾಡಿದರೆ ವೆನ್ ಡೈಗ್ರಾಮ್ ನಿಮ್ಮದು ಪರ್ಫೆಕ್ಟ್ ಆಗ್ತದೆ. ಯಾವ ಪೊಲೀಸ್, PSI, ರೈಲ್ವೆ ನೇಮಕಾತಿ 3 ರಿಂದ 4 ಕ್ವಶನ್ ಬರ್ತವೆ. SSC ನೇಮಕಾತಿ 2 ರಿಂದ 3 ಕ್ವಶನ್ ಇರ್ತಾವೆ, ರೈಟ್ ರೀ? ಸೊ ಹಾಗಾಗಿ ವೆನ್ ಡೈಗ್ರಾಮ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೈಪ್ ಅಂತ ಹೇಳ್ಬೋದು. ಸಮಾಜ ಸೇವಕರು, ಕುಡುಕರು, ಕುಡುಕರಲ್ಲದವರು. ಸಮಾಜ ಸೇವಕರು ಯಾವುದು ನೋಡಿ, ಕುಡುಕರು, ಕುಡುಕರಲ್ಲದವರು ಎರಡು ಏನಿವು ಅಪೋಸಿಟ್ ವರ್ಡ್ಗಳಿವೆ. ಎರಡು ಅಪೋಸಿಟ್ ವರ್ಡ್ ಅದಾವ ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಅದಕ್ಕೆ ಈ ಕಡೆ ಕುಡುಕರು ಅಂತ ಹಾಕೋನು, ಈ ಕಡೆ ಕುಡುಕರಲ್ಲದವರು ಅಂತ ಹಾಕೋನು. ನಡುವೆ ಏನು ಹಾಕೋನು, ಸಮಾಜ ಸೇವಕರು. ನೋಡಿ, ಕೆಲವು ಸಮಾಜ ಸೇವಕರು ಕುಡುಕರದಾರ, ಕೆಲವು ಸಮಾಜ ಸೇವಕರು ಕುಡುಕರಲ್ಲ. ಆದರೆ ಎಲ್ಲ ಸಮಾಜ ಸೇವಕರು ಕುಡುಕರು ಇರೋದಿಲ್ಲ. ಅದಕ್ಕಿಂತ ಪಾರ್ಟ್ಲಿ ಇಂಟರ್ಲೇಷನ್. ಆ ಕುಡುಕರಲ್ಲದವರು ಮತ್ತು ಕುಡುಕರ ನಡುವೆ ಪಾರ್ಟ್ಲಿ ಇಂಟರ್ಲೇಷನ್ ಬರೋದಿಲ್ಲ. ಸೊ ಇದಕ್ಕೆ ಸೂಟೇಬಲ್ ಡೈಗ್ರಾಮ್. ಈಗ ನಾವು 8 ಟೈಪ್ಸ್ ಅನ್ನು ನಾವೀಗ ನೋಡಿದ್ವಿ. ಈಗ ನಾವು ಒಂದೊಂದಾಗಿ ಇನ್ನೊಂದು ಡೈಗ್ರಾಮ್ ಇದೆ, 9ನೇದ್ರಲ್ಲಿ ಏನು ಹೇಳ್ತಾರೆ, ಕೆಲವು ಎಗಳು ಬಿಗಳು, ಕೆಲವು ಬಿಗಳು ಎಗಳು, ಆದರೆ ಯಾವ ಏನು ಬಿ ಅಲ್ಲ, ಯಾವ ಏನು ಸಿ ಅಲ್ಲ, ಯಾವ ಬಿನು ಸಿ ಅಲ್ಲ. ಇದಕ್ಕೆ ಸೂಟೇಬಲ್ ಡೈಗ್ರಾಮ್ಗಳಿಗೆ ಸೂಟೇಬಲ್ ಆಗ್ತಕ್ಕಂಥ ವರ್ಡ್ಸ್ ಯಾವುದು? ಸಹೋದರಿಯರು, ತಾಯಂದಿರು. ಸಹೋದರರು ನೋಡ್ರಿ, ಸಹೋದರಿಯರು ತಾಯಂದಿರು ಎರಡು ಏನಾಗಿರ್ಬೋದು, ಎಲ್ಲ ಸಹೋದರಿಯರು ತಾಯಂದಿರಲ್ಲ, ಎಲ್ಲ ತಾಯಂದಿರು ಸಹೋದರಿಯರಲ್ಲ. ಇವೆರಡು ಏನಾಗಿರ್ತದೆ, ಈ ಕಡೆ ಸಹೋದರಿಯರು, ಇವರು ತಾಯಂದಿರು, ಇವೆರಡು ಪಾರ್ಟ್ಲಿ ಇಂಟರ್ಲೇಷನ್. ಆದರೆ ಬ್ರದರ್ಸ್ ಇದ್ದವರು ತಾಯಂದಿರು ಅಲ್ಲ, ಸಹೋದರಿಯರು ಅಲ್ಲ, 3 ಸಪ್ರೇಟ್ ಆಗಿರ್ತಕ್ಕಂಥ. ಇದು ಇವೆರಡರ ಜೊತೆ ಇದು ಕನೆಕ್ಟ್ ಇಲ್ಲ ಅಂತ ಅರ್ಥ. ಕರ್ನಾಟಕ ಕಾವೇರಿ ನದಿ, ಗಂಗಾ ನದಿ. ನೋಡ್ರಿ, ಕರ್ನಾಟಕ ಇದು ಕಾವೇರಿ ನದಿ ಕರ್ನಾಟಕದಕ್ಕೂ ಸ್ವಲ್ಪ ಬರ್ತದೆ, ಬೇರೆ ಕಡೆನೂ ಹರಿದದ. ಇದು ಕಾವೇರಿ ನದಿ. ಇನ್ನು ಗಂಗಾ ನದಿ ಕರ್ನಾಟಕಕ್ಕೂ ಸಂಬಂಧ ಇಲ್ಲ, ಕಾವೇರಿ ನದಿಗೂ ಸಂಬಂಧ ಇಲ್ಲ, ಸಪ್ರೇಟ್ ಅದ. ಈ ಥರ ಟೋಟಲ್ 9 ವೆನ್ ಡೈಗ್ರಾಮ್ಗಳನ್ನ ನಾವು ಗುರುತಿಸಿದ್ದೀವಿ. ಇದನ್ನು ನೋಡಿ ಈಗ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ ಹೋಗೋಣ. ಈಗ ನಾವು 10ನೇ ದಿನದ ನೋಡಿ, ಇನ್ನೊಂದು ಎಕ್ಸಾಂಪಲ್ ಇದೆ, ಇನ್ನೊಂದು ಪ್ಯಾಟರ್ನ್ ಇದೆ. ಇದು ಲೇಟೆಸ್ಟ್ ಆಗಿ SSC ಒಳಗೆ ಕೇಳಿರ್ತಕ್ಕಂಥ ಕ್ವಶನ್ ಇದೆ. ನೋಡ್ರಿ, ಕೆಲವು ಎಗಳು ಬಿಗಳು, ಕೆಲವು ಬಿಗಳು ಸಿಗಳು, ಕೆಲವು ಬಿಗಳು ಎಗಳು. ಆದರೆ ಸಿಗಳು ಎಗಳನ್ನು ಫುಲ್ ಬರ್ತಾವೆ, ಬಿಗಳನ್ನು ಫುಲ್ ಬರ್ತಾವೆ. ಇದಕ್ಕೆ ಎಕ್ಸಾಂಪಲ್ ಯಾವುದು? ಕನ್ನಡ ಮಾತನಾಡೋರು, ಹಿಂದಿ ಮಾತನಾಡೋರು, ಎರಡೂ ಮಾತನಾಡೋರು. ನೋಡಿ, ಇವರು ಕನ್ನಡ ಮಾತಾಡ್ತಾರೆ, ಇವರು ಹಿಂದಿ ಮಾತಾಡ್ತಾರೆ, ಇವರು ಕನ್ನಡ ಹಿಂದಿ ಎರಡೂ ಮಾತಾಡ್ತಾರೆ, ಸಿ ಒಳಗಿದ್ದಾರೆ. ಉಭಯವಾಸಿಗಳು, ಕಪ್ಪೆ, ಜಲಚರಗಳು. ನೋಡಿ, ಇದು ಯಾವುದು? ನಡುವಿದ್ದು ಉಭಯವಾಸಿ, ಸರ್, ಇದು ಉಭಯವಾಸಿಗಳು, ಇದು ಜಲಚರಗಳು, ಇದು ಕಪ್ಪೆ, ನಡುವೆ ಕಪ್ಪೆ. ಸೊ ಈ ಥರ ನಾವು ಇದನ್ನು ನೋಡ್ಬೋದು. ವೆನ್ ಡೈಗ್ರಾಮ್ಸ್ 10 ಟೈಪ್ಸ್ ಅನ್ನು ನಾವು ನೋಡ್ಬೋದು. ಈಗ ನಾವು ಒಂದೊಂದು ಕ್ವಶನ್ ನೋಡ್ತಾ ಹೋಗೋಣ. ನೀವು ಕಮೆಂಟ್ಸ್ ಅನ್ನ ಇದರಲ್ಲಿ ಮಾಡ್ತಾ ಹೋಗಿ. ಮಾನವರು, ಮಹಿಳೆ, ತಾಯಿ. ಇದಕ್ಕೆ ಯಾವ ಎಕ್ಸಾಂಪಲ್ ಆಗ್ತದೆ ನೋಡ್ರಿ? ಮಾನವರು, ಮಹಿಳೆ, ತಾಯಿ. ಸೂಟೇಬಲ್ ಎಕ್ಸಾಂಪಲ್ ಯಾವುದು? ಮಾನವರು ಯಾವ್ದು ಇಲ್ಲಿ? ಹೋಗ್ ಸರ್ಕಲ್. ಇದು ಮಾನವರು, ರೈಟ್ ರೀ. ಮಹಿಳೆ, ಎಲ್ಲ ಮಹಿಳೆಯರು ಮಾನವರೇ. ತಾಯಿ, ತಾಯಿನೂ ಒಬ್ಬ ಮಾನವನೂ ಹೌದು, ಮಹಿಳೆನೂ ಹೌದು. ಎಲ್ಲ ತಾಯಿದ್ರು ಏನಾಗಿರ್ತಾರೆ? ಮಹಿಳೆಯರೇ ಆಗಿರ್ತಾರೆ. ಇಲ್ಲಿ ನಡುವೆ ಏನು ಮಾಡ್ರಿ? ತಾಯಿದ್ರು ಅಂತ. ಇದಕ್ಕೆ ನಿಮ್ಮ ಆನ್ಸರ್ ಯಾವುದಿಲ್ಲಿ? ಆಪ್ಷನ್ ಡಿ ರೈಟ್ ಆನ್ಸರ್. SSC ಎಕ್ಸಾಮ್ ಒಳಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು, ರೈಟ್. ತಾಯಂದಿರು, ಎಲ್ಲ ತಾಯಂದಿರು ಮಹಿಳೆಯರು, ಎಲ್ಲ ಮಹಿಳೆಯರು, ಎಲ್ಲ ಮಹಿಳೆಯರು ಮಾನವರು, ರೈಟ್ ರೀ. ಸೊ ಈ ಥರ ನಾವಿಲ್ಲಿ ನೋಡ್ಬೋದು, ಎಕ್ಸಾಂಪಲ್ಗಳನ್ನು ನೋಡ್ಬೋದು. ಒಂದೇ ಎಕ್ಸಾಂಪಲ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೀವು ಮಾಡ್ಬೋದಾ? ಕ್ರಿಕೆಟ್ ಆಟಗಾರರು, ಫುಟ್ಬಾಲ್ ಆಟಗಾರರು, ಸಹೋದರರು ಅಂತಿದೆ. ಕ್ರಿಕೆಟ್ ಆಟಗಾರರು, ಫುಟ್ಬಾಲ್ ಆಟಗಾರರು ಅಂದ್ರೆ ನೀವು ಮೊದಲು ಏನು ಮಾಡಬೇಕು? ಈ 4 ಆಪ್ಷನ್ ನೋಡೋಕ್ಕಿಂತ ಮೊದಲ ಕ್ರಿಕೆಟ್ ಆಟಗಾರರು ಕೆಲವರು ಏನಾಗಿರ್ಬೋದು? ಫುಟ್ಬಾಲ್ ಆಡೋರು ಆಗಿರ್ಬೋದು, ಪಾರ್ಟ್ಲಿ ಇಂಟರ್ಲೇಷನ್.
ಕೆಲವು ಕ್ರಿಕೆಟ್ ಆಟಗಾರರು ಫುಟ್ಬಾಲ್ ಆಟಗಾರರು ಯಾವುದಿದೆ ಇಲ್ಲಿ. ಇನ್ನು ಸಹೋದರರು, ಇವರು ಕ್ರಿಕೆಟ್ ಆಟಗಾರರು, ಇವರು ಫುಟ್ಬಾಲ್ ಆಟಗಾರರು. ಸಹೋದರರು ಕ್ರಿಕೆಟ್ ಆಡ್ಬೋದು, ಫುಟ್ಬಾಲ್ ಆಡ್ಬೋದು. ಮೂರು ಪಾರ್ಟ್ಲಿ ಇಂಟರ್ಲೇಷನ್ ಆಗಿರ್ತಕ್ಕಂಥವು. ಇದು ಏನಾಗಿರ್ತದೆ, ಸಹೋದರರು. ಡೈಗ್ರಾಮ್ ಯಾವ್ದಾಯ್ತು ನೋಡ್ರಿ, ಆಪ್ಷನ್ ಸಿ ರೈಟ್ ಆನ್ಸರ್ ಅದ. ಈ ತರ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಪಾನೀಯಗಳು ಕಾಫಿ, ಚಹಾ. ನೋಡ್ರಿ ಪಾನೀಯಗಳು ಯಾವ್ದಾಗ್ಬೋದು ಇಲ್ಲಿ, ಹೋಲ್ ಸರ್ಕಲ್. ನೀವೆಲ್ಲ ಈ ಡೈಗ್ರಾಮ್ ನೀವು ಪ್ರತಿ ಸಲ ಡೈಗ್ರಾಮ್ ತೆಗೆಯೋ ಅವಶ್ಯಕತೆ ಏನಿಲ್ಲ. ಪಾನೀಯಗಳು ಯಾವುದು, ಇದನ್ನು ಸರ್ಕಲ್ ಬರ್ತದೆ, ಇದು ಸರ್ಕಲ್ ಬರ್ತದೆ. ಇವೆರಡು ಅಂದ್ರೂ ರಾಂಗ್, ರೈಟ್. ಪಾನೀಯಗಳು ಹೋಲ್ ಸರ್ಕಲ್, ಇದ್ರೊಳಗೆ ಕಾಫಿ ಚಹಾ ಎರಡು ಇಲ್ಲಿ ಒಂದ್ರೊಳಗೆ ಒಂದು ಬರಬೇಕು. ಆದ್ರೆ ಚಹಾ ಕಾಫಿ ಅಲ್ಲ, ಕಾಫಿ ಚಹಾ ಅಲ್ಲ, ಎರಡು ಬೇರೆ ಬೇರೆ. ಅದಕ್ಕೆ ನಿಮ್ಮ ಆನ್ಸರ್ ಯಾವುದಲ್ಲಿ ಬಿ ಆಗ್ತದೆ. ಸೊ ಈ ತರ ಮತ್ತೆ ಒಂದು ಎಕ್ಸಾಂಪಲ್ ನಾವು ನೋಡ್ತಾ ಹೋಗೋಣ. ನವಿಲು, ಪಕ್ಷಿ, ಒಂಟೆ. ನೋಡಿ ಈಗ ಡೈಗ್ರಾಮ್ ನೋಡೋದಾದ್ರೆ ನವಿಲು, ಪಕ್ಷಿ, ಒಂಟೆ ಅಂದ್ರೆ ನವಿಲುಗಳೆಲ್ಲ ಪಕ್ಷಿಗಳು, ಪಕ್ಷಿಗಳೆಲ್ಲ ನವಿಗಳು. ನೀವೇನ್ ಮಾಡ್ರಿ, ಪಕ್ಷಿಗಳು ಒಂದು ಹೋಲ್ ಸರ್ಕಲ್ ಇದೆ. ಪಕ್ಷಿ ಒಳಗೆ ಏನ್ ಬರ್ತದೆ, ನವಿಲುಗಳು. ಎಲ್ಲಾ ನವಿಲುಗಳು ಪಕ್ಷಿಗಳು, ರೈಟ್. ಈಗ ನೀವೇ ಒಂದು ಡೈಗ್ರಾಮ್ ಕ್ರಿಯೇಟ್ ಮಾಡ್ಬೇಕು. ಒಮ್ಮೆ ಇದಕ್ಕೆ ಹಚ್ಚಿ ನೋಡೋದು, ಒಮ್ಮೆ ಇದಕ್ಕೆ ಹಚ್ಚಿ ನೋಡೋದಲ್ಲ. ಒಂಟೆ ಏನಾಗಿದೆ, ನವಿಲೂ ಅಲ್ಲ, ಪಕ್ಷಿನೂ ಅಲ್ಲ, ಮೂರು ಬೇರೆ ಬೇರೆ. ಇವು ಎರಡಕ್ಕೆ ಇದು ಸಂಬಂಧ ಇಲ್ಲ ಒಂಟೆ. ಸೊ ಇದು ಕರೆಕ್ಟ್ ಆನ್ಸರ್ ಯಾವುದು, ಆಪ್ಷನ್ ಬಿ ರೈಟ್ ಆನ್ಸರ್ ಇರ್ತದೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳು, ಹಾಡುಗಾರರು, ಓಟಗಾರರು. ನೋಡಿ ವಿದ್ಯಾರ್ಥಿಗಳು, ಹಾಡುಗಾರರು, ಓಟಗಾರರು ಅಂದ್ರೆ ಕೆಲವು ವಿದ್ಯಾರ್ಥಿಗಳೇನಾಗಿರ್ಬೋದು ಹಾಡುಗಾರರಾಗಿರ್ಬೋದು, ಕೆಲವು ವಿದ್ಯಾರ್ಥಿಗಳೇನಾಗಿರ್ಬೋದು ಓಟಗಾರರಾಗಿರ್ಬೋದು, ಕೆಲವು ಓಟಗಾರರು ಹಾಡುಗಾರರಾಗಿರ್ಬೋದು, ಕೆಲವು ಓಟಗಾರರು ವಿದ್ಯಾರ್ಥಿಗಳಾಗಿರ್ಬೋದು. ಅದೇ ಥರ ನಾವು ನೋಡೋದ್ರೆ ಕೆಲವು ಹಾಡುಗಾರರು ವಿದ್ಯಾರ್ಥಿಗಳು, ಕೆಲವು ಹಾಡುಗಾರರು ಓಟಗಾರರು. ಮೂರು ಎಲ್ಲ ಪಾರ್ಟ್ಲಿ ಇಂಟರ್ಲೇಷನ್ ಅದು. ನೋಡಿ ವಿದ್ಯಾರ್ಥಿಗಳು, ಹಾಡುಗಾರರು, ಓಟಗಾರರು, ಮೂರು ಪಾರ್ಟ್ಲಿ ಇಂಟರ್ಲೇಷನ್ ಇರುವಂಥ ಆಪ್ಷನ್ ಯಾವುದು, ಸಿ. ನೆಕ್ಸ್ಟ್ ನೋಡೋಣ. ಆಲ್ಕೋಹಾಲಿಕ್ ಪಾನೀಯಗಳು, ವೈನ್, ಔಷಧಿಗಳು. ನೋಡಿ ಆಲ್ಕೋಹಾಲಿಕ್ ಪಾನೀಯಗಳು ಅಂತಂದ್ರೆ ಯಾವುದು, ಡೈಗ್ರಾಮ್ ನೀವು ಕ್ರಿಯೇಟ್ ಮಾಡಿ. ಒಂದು ಹೋಲ್ ಡೈಗ್ರಾಮ್, ಆಲ್ಕೋಹಾಲ್ ಇರ್ತಕ್ಕಂಥ ಡ್ರಿಂಕ್ಸ್. ಆಮೇಲೆ ವೈನ್ ಏನೋ ಇದು ಒಂದು ಆಲ್ಕೋಹಾಲ್, ರೈಟ್. ಆಲ್ಕೋಹಾಲ್ ಕಂಟೆಂಟ್ ಇರ್ತಕ್ಕಂಥ ಒಂದು ಡ್ರಿಂಕ್ಸ್ ಇದು. ಆದ್ರೆ ಔಷಧಿಗಳು ಡಿಫ್ರೆಂಟ್ ಆಗಿ. ಸೊ ಆನ್ಸರ್ ಯಾವುದು ನಿಮ್ಮದು, ಆಪ್ಷನ್ ಎ ರೈಟ್ ಆನ್ಸರ್ ಇರ್ತದೆ. ನೆಕ್ಸ್ಟ್ ವೈದ್ಯರು, ಜನರು, ನಾಯಿಗಳು. ನೋಡ್ರಿ RRB ಎಕ್ಸಾಮ್ ಕೇಳಿದ ಕ್ವಶನ್ ಇದು. ವೈದ್ಯರು, ಜನರು, ನಾಯಿಗಳು. ಜನರು ಅಂದ್ರೆ ಮಾನವರು, ಹೋಲ್ ಸರ್ಕಲ್ ಇದೆ. ಅದರ ವೈದ್ಯರು ಜನರೇ ಅಲ್ರಿ, ಮಾನವರೇ, ರೈಟ್. ನಾಯಿಗಳು ಸಪ್ರೇಟ್ ಆಗಿರುವಂಥದ್ದು. ಜನರು, ವೈದ್ಯರು, ಎಲ್ಲ ವೈದ್ಯರು ಜನರೇ ಅಥವಾ ಮಾನವರೇ. ಬಟ್ ನಾಯಿಗಳು ಜನರು ಅಲ್ಲ, ವೈದ್ಯರೂ ಅಲ್ಲ. ಅದಕ್ಕೆ ಡೈಗ್ರಾಮ್ ಯಾವುದು, ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರ್ತದೆ. ಈಗ ನಾವು ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ತಿನಿಸುಗಳು, ಚಾಕ್ಲೇಟ್ಗಳು, ಫೋನ್ಗಳು. ತಿನಿಸುಗಳು, ಚಾಕ್ಲೇಟ್ಗಳು ಅಂದ್ರೆ, ತಿನಿಸುಗಳು ಅಂತಂದ್ರೆ ಯಾವ್ದು ಐಟಮ್ ಇದು, ಹೋಲ್ ಸರ್ಕಲ್ ಕ್ರಿಯೇಟ್ ಮಾಡಿ. ಎಲ್ಲ ಚಾಕ್ಲೇಟ್ಗಳು ನೀವು ತಿನಿಸುಗಳೇ, ಚಾಕ್ಲೇಟ್ಗಳು. ನೆಕ್ಸ್ಟ್ ಇದು ತಿನಿಸುಗಳು. ಇನ್ನು ಫೋನ್ಗಳು, ಮೊಬೈಲ್ಸ್, ತಿನಿಸುನೂ ಅಲ್ಲ, ಚಾಕ್ಲೇಟ್ನೂ ಅಲ್ಲ, ಇದು ಫೋನ್ಗಳು. ಇದಕ್ಕೆ ಯಾವ ಡೈಗ್ರಾಮ್ ಆಗ್ತದೆ, ಆಪ್ಷನ್ ಎ ರೈಟ್ ಆನ್ಸರ್ ಆಗ್ತದೆ. ಈ ಥರ ನನ್ನ ಒಂದು ವೆನ್ ಡೈಗ್ರಾಮಲ್ಲಿ, ನನ್ನ ಒಂದು ಬುಕ್ಕಲ್ಲಿ ವೆನ್ ಡೈಗ್ರಾಮ್ ಪ್ರಶ್ನೆಗಳನ್ನು ಹಾಕಿದ್ವಿ. ಇದು ನಮ್ಮ ಬುಕ್ಕಿದು 3rd ಎಡಿಷನ್. ಈಗ ಮೆಂಟಲಿಟಿ ಬುಕ್ಕನ್ನು ಮಾಡಿದ್ದೀನಿ. ಈಗಾಗಲೇ 1st, 2nd ಎಡಿಷನ್ ಪ್ರಿಂಟ್ ಖಾಲಿ ಆಗಿದ್ದಾವೆ. 3rd ಎಡಿಷನ್ ಬುಕ್ಸನ್ನು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ರೈಲ್ವೆ, SSC, ಪೊಲೀಸ್, PSI ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳು ಈ ಬುಕ್ಕನ್ನು ಓದ್ತಾ ಇದ್ದಾರೆ. ಮೆಂಟಲಿಟಿ 100% ಸಿಲೆಬಸ್ ಇರ್ತಕ್ಕಂಥ ಬುಕ್ ಇದು. ಈ ಪ್ರತಿಯೊಂದು ಅಧ್ಯಾಯ ಮೇಲೆ QR ಕೋಡ್ ಇರುತ್ತೆ. ಜಸ್ಟ್ ಇದು QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿದರೆ ವಿಡಿಯೋ ಓಪನ್ ಆಗ್ತದೆ. ವಿಡಿಯೋ ನೋಡಿ ನೀವು ಏನು ಮಾಡ್ಬೋದು, ಅಧ್ಯಯನದಲ್ಲಿ ತೊಡಗಬಹುದು. ಇಲ್ಲಿ QR ಕೋಡ್ ಇದೆ. ಈ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಾನೇ ಪಾಠ ಮಾಡಿರ್ತಕ್ಕಂಥ ವಿಡಿಯೋಗಳು ಓಪನ್ ಆಗ್ತಾವೆ. ವಿಡಿಯೋ ನೋಡಿದ ತಕ್ಷಣ ನೀವು ಅದರಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಂಡು ಇಲ್ಲಿ ಎಕ್ಸಾಂಪಲ್ಗಳನ್ನು ಬಿಡಿಸಿ ಅಭ್ಯಾಸಗಳನ್ನು ಹಾಕಿದ್ದೀವಿ. ಅಭ್ಯಾಸಗಳಲ್ಲಿ ಪ್ರತಿಯೊಂದು ಅಭ್ಯಾಸಗಳ ಪ್ರಶ್ನೆಗಳನ್ನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇಲ್ಲಿ ವರ್ಬಲ್, ನಾನ್ ವರ್ಬಲ್, ಅನಲಿಟಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್ 4 ಸೆಕ್ಷನ್ಗಳು ಇದರಲ್ಲಿ ಕವರ್ ಆಗಿದ್ದಾವೆ. ಈಗ ಈ ಬುಕ್ಕನ್ನು ಕೊರಿಯರ್ಗೆ ನಾವು ಕಳಿಸ್ತಾ ಇದ್ದೀವಿ. ಇನ್ನೊಂದಿದೆ ನೋಡ್ರಿ, ಕ್ರಿಯೇಟಿವ್ ಜನರಲ್ ಮ್ಯಾಥ್ಸ್ ಅಂತ. ಇದು 2nd ಎಡಿಷನ್ ಈಗಾಗಲೇ ಮಾರ್ಕೆಟಲ್ಲಿ ಬಂದಿದೆ. ಪೊಲೀಸ್, PSI, ರೈಲ್ವೆ, SSC, KS ಮುಂತಾದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಜನರಲ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ 100% ಸಿಲೆಬಸ್ ಇರತಕ್ಕಂಥ ಪುಸ್ತಕ ಇದಾಗಿದ್ದು
ಇಲ್ಲಿ DI, ಟ್ರಿಗ್ನೋಮೆಟ್ರಿ, ಮೆನ್ಸುರೇಷನು, ಬೇಸಿಕ್ ಮ್ಯಾಥ್ಸು, ಅಡ್ವಾನ್ಸ್ ಮ್ಯಾಥ್ಸು ಪ್ರತಿಯೊಂದನ್ನು ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಪ್ರತಿ ಕ್ವಶನ್ಗಳನ್ನು ಡೀಟೇಲ್ ಆಗಿ ಸಾಲ್ವ್ ಮಾಡಿದ್ದೀವಿ, ಒಂದೇ ಆನ್ಸರ್ ಕೊಟ್ಟಿಲ್ಲ. ಸೊ ಹಾಗಾಗಿ ಎರಡೂ ಪುಸ್ತಕಗಳನ್ನು ಈಗ ಡಿಸ್ಕೌಂಟ್ ಆಫರಲ್ಲಿ 800 ರುಪೀಸ್ಗೆ ನಾವು ಕಳಿಸ್ತಾ ಇದ್ದೀವಿ. ಯಾರಿಗೆ ಈ ಪುಸ್ತಕ ಬೇಕು ಡಿಸ್ಕ್ರಿಪ್ಷನಲ್ಲಿ ನಾವು ಅದರ ಆನ್ಲೈನ್ ಆರ್ಡರ್ ಲಿಂಕನ್ನು ಹಾಕಿದ್ದೀವಿ. ಸೊ ಅಲ್ಲಿನೂ ನೀವು ಆನ್ಲೈನ್ ಆರ್ಡರ್ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿ ಫೋನ್ ನಂಬರ್ ಇದೆ ನೋಡಿ, ಯಾವುದು 8618748199 ಇದೆ. ಈ ನಂಬರ್ಗೆ 800 ರುಪೀಸ್ ಫೋನ್ಪೇ ಮಾಡಿ. ಎಷ್ಟು? ಎರಡು ಬುಕ್ಕನ್ನು ಸೇರಿ, ಎರಡು ಬುಕ್ ಸೇರಿದರೆ ಬುಕ್ ಎರಡೇ ಬೇಕು ಅಂತಂದರೆ 600 ರುಪೀಸ್ ಆಗ್ತದೆ. ಒಂದು ನಿಮಿಷ ನಂಬರ್ ಬರೀತೀವಿ, 8618748199. ಇದು ಫಸ್ಟ್ ಮೆಂಟಲ್ ಅಬಿಲಿಟಿ ಬುಕ್ಕಿಂದು 450 ಇದೆ, ಮ್ಯಾಥ್ಸ್ ಬುಕ್ಕಿಂದು 390 ಇದೆ. ಎರಡೂ ಸೇರಿ 840 ಆಗುತ್ತೆ. ನಾವು ಇದನ್ನು ಜಸ್ಟ್ ಈ ಸದ್ ಏನು ಮಾಡ್ತಾ ಇದ್ದೀವಿ, 840 ಬದಲಾಗಿ 600 ರುಪೀಸ್ಗೆ ನಾವು ಕೊರಿಯರ್ ಮಾಡ್ತಾ ಇದ್ದೀವಿ. ಎಷ್ಟು? 600 ರುಪೀಸ್ಗೆ ಕೊರಿಯರ್ ಮಾಡ್ತೀವಿ. ಎರಡೂ ಪುಸ್ತಕ ಬೇಕಂದವರು ಈ ನಂಬರ್ಗೆ ಫೋನ್ಪೇ ಮಾಡಿ. ಇದರ ಫೋನ್ಪೇ ಸ್ಕ್ರೀನ್ಶಾಟು ಮತ್ತು ನಿಮ್ಮ ಫುಲ್ ಅಡ್ರೆಸ್ಸನ್ನು ವಾಟ್ಸಪ್ ಮಾಡಿ. ಇದೇ ನಂಬರ್ಗೆ ವಾಟ್ಸಪ್ ಮಾಡಿ. ಫುಲ್ ಅಡ್ರೆಸ್ಸು ನಿಮ್ಮ ಫೋನ್ಪೇ ಸ್ಕ್ರೀನ್ಶಾಟ್ ಕಳಿಸಿದರೆ ಪ್ರೊಫೆಷನಲ್ ಕೊರಿಯರ್ ಮೂಲಕ ಕಳಿಸ್ತೀವಿ. 3 to 4 ಡೇಸಲ್ಲಿ ಪುಸ್ತಕ ನಿಮ್ಮ ಕೈ ಸೇರುತ್ತೆ. ಎರಡೂ ಪುಸ್ತಕಗಳು ಬೇಕಂದ್ರೆ ರೈಟ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ತಿಳಿಸುವುದು ಚಾಲೆಂಜ್ ಅಂತ. ನಟಿಯರು, ಮಹಿಳೆಯರು, ನಟರು. ನಟಿಯರು, ಮಹಿಳೆಯರು, ನಟರು. ನೋಡಿ, ಫಿಮೇಲ್ಸ್, ಆಕ್ಟ್ರೆಸ್, ಆಕ್ಟರ್ಸ್. ಸೊ ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ಇದು ಡೈಗ್ರಾಮ್ ಯಾವ ಸೂಟೇಬಲ್ ಆಗ್ತದೆ ನೀವು ಕಮೆಂಟ್ಸಲ್ಲಿನೂ ಹಾಕ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಇದು ಏನಿದು? ಮಹಿಳೆಯರು, ಇದು ನಟಿಯರು ರೈಟ್. ನಟಿ, ಆಕ್ಟ್ರೆಸ್. ನಟರು ಮಹಿಳೆಯರು ಅಲ್ಲ, ಅದನ್ನೂ ಅಲ್ಲ. ಸೊ ಆನ್ಸರ್ ಯಾವಾಗ್ತದೆ ನಿಮ್ಮದಲ್ಲಿ? ಡಿ ಆಗ್ತದೆ. ಇವೇ ಕ್ವಶನ್ ರಿಪೀಟ್ ಆಗಿದೆ, ಎಕ್ಸಾಮ್ ಇದೇ ಡೈಗ್ರಾಮೇ ರಿಪೀಟ್ ಆಗಿದೆ, SSC ಆ್ಯಂಡ್ ರೈಲ್ವೆ ಎಕ್ಸಾಮ್. ಓಕೆ, ನೆಕ್ಸ್ಟ್ ಇಲ್ಲೊಂದು ಎಕ್ಸಾಂಪಲ್. ಒಮ್ಮೆ ಕ್ವಶನ್ ಹಾಕಿದ್ದೀವಿ, 4-5 ಡೈಗ್ರಾಮ್ ಹಾಕಿದ್ದೀವಿ, ಕೆಳಗೆ ಕ್ವಶನ್ಸ್ ಹಾಕಿದ್ದೀವಿ. ಯಾವ ಡೈಗ್ರಾಮ್ಗೆ ಯಾವ ಕ್ವಶನ್ ಆಗ್ತದೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವೇ ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲ ನಾವು ಎಕ್ಸಾಂಪಲ್ ಆಗಿ ಮಾಡೋದಾದ್ರೆ ಗಂಟೆ, ನಿಮಿಷ, ಸೆಕೆಂಡ್. ನೋಡಿ, ಗಂಟೆ ಒಳಗೆ ನಿಮಿಷ ಇರ್ತದೆ, ನಿಮಿಷ ಒಳಗೆ ಸೆಕೆಂಡ್ ಇರ್ತದೆ. ಅದಕ್ಕೆ ನಿಮ್ಮ ಆನ್ಸರ್ ಯಾವುದು? ಒಂದರೊಳಗೆ ಬಂದಿರೋದು ಆನ್ಸರ್ ಯಾವುದು? 1. ಸರಕು ಸಾಗಣೆಗಳು, ಟ್ರಕ್ಗಳು, ಹಡಗುಗಳು. ಸರಕು ಸಾಗಣೆ ಯಾವುದಲ್ಲಿ? ಗೂಡ್ಸ್. ಟ್ರಕ್ಸ್, ಕೆಲವು ಟ್ರಕ್ಸ್ಗಳು ಗೂಡ್ಸ್ಗಳು, ಕೆಲವು ಟ್ರೈನ್ಗಳು ಗೂಡ್ಸ್ಗಳು, ಹಡಗುಗಳು ಗೂಡ್ಸ್ಗಳು. ಸೊ ಇದಕ್ಕೆ ಯಾವ್ದಾಗ್ತದೆ? ಎರಡನೇದಕ್ಕೆ 2 ಆಗ್ತದೆ. ಮಾನವರು, ಇಲಿ, ಇಂಜಿನಿಯರ್. ನೋಡಿ, ಮಾನವರೇ ಬೇರೆ, ಇಲಿನೇ ಬೇರೆ. ಬಟ್ ಇಂಜಿನಿಯರ್ಗಳು ಮಾನವರಾಗಿರ್ತಾರಲ್ಲ, ಅದಕ್ಕೆ ಡೈಗ್ರಾಮ್ ಏನಾಗಬೇಕು? ಇಲ್ಲಿ ಮಾನವರು ಒಂದು ಸರ್ಕಲ್, ಇಲ್ಲಿ ಇಂಜಿನಿಯರ್ಗಳು, ಇಲ್ಲಿ ಮಾನವರು, ಇದು ಇಲ್ಲಿ ಸಪ್ರೇಟ್ ಆಗಿರುವಂಥದ್ದು. ಇದಕ್ಕೆ ಡೈಗ್ರಾಮ್ ಯಾವ್ದಾಗ್ತದೆ ನಿಮ್ಮದಲ್ಲಿ? ಆಪ್ಷನ್ 5 ಆಗ್ತದೆ. ನೆಕ್ಸ್ಟ್, ನ್ಯಾಯಾಧೀಶರು, ಕಳ್ಳರು, ಅಪರಾಧಿಗಳು. ನೋಡ್ರಿ, ನ್ಯಾಯಾಧೀಶರು ಯಾರು? ಕಳ್ಳರು ಅಲ್ಲ. ನ್ಯಾಯಾಧೀಶರು ಯಾರು? ಅಪರಾಧಿಗಳಲ್ಲ. ಆದರೆ ಕಳ್ಳರು ಅಪರಾಧಿಗಳು. ಆದರೆ ಎಲ್ಲ ಅಪರಾಧಿಗಳು ಕಳ್ಳರಲ್ಲ. ಕೆಲವು ಅಪರಾಧಿಗಳು ಕಳ್ಳರು, ಇನ್ನು ಬೇರೆ ಬೇರೆ ಅಪರಾಧ ಮಾಡಿದ್ರು ಆಗಿರ್ಬೋದು. ಅದಕ್ಕೆ ಏನಾಗಬೇಕು? ಇದು ಮೇನ್, ಇದು ಅಪರಾಧಿಗಳು, ಅದರೊಳಗೆ ಕಳ್ಳರು. ಇದು ಅಪರಾಧಿಗಳು, ಕಳ್ಳರು, ದೆನ್ ನ್ಯಾಯಾಧೀಶರು ಸಪ್ರೇಟ್ ಆಗಿರುವಂಥದ್ದು. ಇದಕ್ಕೆ ಯಾವ್ದು ಆಪ್ಷನ್ ಆಗ್ತದೆ? 5ನೇ ಆಗ್ತದೆ. ಭಾರತ, ದೆಹಲಿ, ಕರ್ನಾಟಕ. ನೋಡಿ, ಭಾರತದೊಳಗೆ ದೆಹಲಿನೂ ಐತಿ, ಕರ್ನಾಟಕನೂ ಐತಿ. ಆ ಕರ್ನಾಟಕದಲ್ಲಿ ಒಂದಕ್ಕೊಂದು ಸಂಬಂಧ ಇಲ್ಲ, ಬಟ್ ಎರಡು ಎಲ್ಲ ಇವು ಭಾರತದೊಳಗೆ ಇದಾವೆ. ಅಂದರೆ ಯಾವ ಎಕ್ಸಾಂಪಲ್ ಇದು? 4th ಎಕ್ಸಾಂಪಲ್ ಆಗ್ತದೆ. ತರಕಾರಿಗಳು, ಸೌತೆಕಾಯಿ, ಬಾಳೆಹಣ್ಣು. ನೋಡ್ರಿ, ಎಲ್ಲ ಸೌತೆಕಾಯಿಗಳೇ ನೀವು ತರಕಾರಿಗಳೇ, ಆದರೆ ಬಾಳೆಹಣ್ಣು ತರಕಾರಿನೂ ಅಲ್ಲ, ಸೌತೆಕಾಯಿನೂ ಅಲ್ಲ. ಇದಕ್ಕೆ ಡೈಗ್ರಾಮ್ ಯಾವ್ದಾಗ್ತದೆ? 5 ಆಗ್ತದೆ. ಈ ಥರ ಕಾನ್ಫಿಡೆಂಟ್ ಆಗಿ ನೀವು ಏನು ಮಾಡ್ಬೇಕು? ಇಲ್ಲಿ ಆನ್ಸರ್ನ ಹಾಕಬೇಕಾಗ್ತದೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನಾವು ನೋಡ್ತಾ ಹೋಗೋಣ. ಇನ್ನೊಂದಿದೆ ನೋಡಿ, ಇಲ್ಲಿ ಡೈಗ್ರಾಮ್ ಹಾಕಿದ್ವಿ, 5 ಡೈಗ್ರಾಮ್ಸ್. ಇಲ್ಲಿ ಕ್ವಶನ್ ಹಾಕಿದ್ವಿ, ಸೌರವ್ಯೂಹ, ಸೂರ್ಯ, ಚಂದ್ರ. ಸೌರವ್ಯೂಹ, ಸೂರ್ಯ, ಚಂದ್ರ. ಸೌರವ್ಯೂಹ ಫುಲ್ ಸರ್ಕಲ್ ಇದೆ ರೈಟ್. ಇದ್ರೊಳಗೆ ಸೂರ್ಯನೂ ಅದನ್ನ, ಚಂದ್ರನೂ ಅದನ್ನ. ಆಗ ಸೂರ್ಯ ಚಂದ್ರ ಅಲ್ಲ, ಚಂದ್ರ ಸೂರ್ಯ ಅಲ್ಲ. ಎರಡಕ್ಕೆ ಜಾಯಿಂಟ್ ಆಗ್ತಕ್ಕಂಥದ್ದು ಯಾವುದಿದೆ? 5 ಇದೆ.
ಆನ್ಸರ್ ನಿಮ್ದು ಯಾವ್ದು ಇದಕ್ಕೆ 5 ಆಯಿತು. ಎಲೆಕ್ಟ್ರಾನಿಕ್ ವಸ್ತುಗಳು ಟಿವಿ ದೃಶ್ಯ ಮಾಧ್ಯಮಗಳು ನೋಡಿ. ಎಲೆಕ್ಟ್ರಾನಿಕ್ ವಸ್ತುಗಳೊಳಗೆ ಯಾವುದು? ಇದು ಎಲೆಕ್ಟ್ರಾನಿಕ್ ವಸ್ತುಗಳು ಟಿವಿ, ಹೌದಾ? ಇದು ಎಲೆಕ್ಟ್ರಾನಿಕ್ ವಸ್ತುಗಳು. ದೃಶ್ಯ ಮಾಧ್ಯಮದೊಳಗೆ ಟಿವಿನೂ ಬರ್ತದೆ, ಬೇರೆ ಐಟಮ್ಗಳು ಬರ್ತಾವೆ, ಮತ್ತು ಇನ್ನೂ ಬೇರೆ ದೃಶ್ಯ ಐಟಮ್ಗಳು ಬರ್ತಾವೆ. ಪಾಂಪ್ಲೆಟ್ ಬರ್ತಾವೆ, ಬೋರ್ಡ್ ಬರ್ತಾವೆ, ಬ್ಯಾನರ್ ಬರ್ತಾವೆ. ಸೊ ಅದಕ್ಕೆ ಆನ್ಸರ್ ನಿಮ್ದು ಯಾವ್ದು ಬಿಡ್ರಿ? ದೃಶ್ಯ ಮಾಧ್ಯಮಗಳು ಎಲೆಕ್ಟ್ರಾನಿಕ್ ದೃಶ್ಯ ಮಾಧ್ಯಮ. ಓಕೆ, ಹಿಂಗೆ ಮಾಡೋಣ. ದೃಶ್ಯ ಮಾಧ್ಯಮಗಳು ಇದು ಎಲೆಕ್ಟ್ರಾನಿಕ್ ವಸ್ತುಗಳು. ಆಮೇಲೆ ದೃಶ್ಯ ಮಾಧ್ಯಮಗಳು, ಕೆಲವು ದೃಶ್ಯ ಮಾಧ್ಯಮಗಳು ಎಲೆಕ್ಟ್ರಾನಿಕ್ ವಸ್ತುಗಳು. ರೈಟ್ ರೀ? ಟಿವಿನೂ ಒಂದು ಏನಿದೆ ಒಂದು ದೃಶ್ಯ ಮಾಧ್ಯಮ. ಟಿವಿನೂ ಒಂದು ಏನಾಗ್ತದೆ? ದೃಶ್ಯ ಮಾಧ್ಯಮ. ಇದಕ್ಕೆ ಸೂಟೇಬಲ್ ಡಯಾಗ್ರಾಮ್ ಇಲ್ಲಿ ಯಾವುದೂ ಆಗೋದಿಲ್ಲ. ಎಲೆಕ್ಟ್ರಾನಿಕ್ ವಸ್ತುಗಳು ಟಿವಿ, ಎಲೆಕ್ಟ್ರಾನಿಕ್ ವಸ್ತುನೂ ಒಂದು ಟಿವಿ ಹೌದು. ದೆನ್ ದೃಶ್ಯ ಮಾಧ್ಯಮದೊಳಗೆ ನೋಡಿ, ಟಿವಿ ಎಲೆಕ್ಟ್ರಾನಿಕ್ ವಸ್ತು ಆಯಿತು. ದೃಶ್ಯ ಮಾಧ್ಯಮದೊಳಗೆ ಟಿವಿನೂ ಬರ್ತದೆ, ಆಮೇಲೆ ಎಲೆಕ್ಟ್ರಾನಿಕ್ ವಸ್ತುಗಳು ಬರ್ತಾವೆ ಎಲ್ಲ. ಓಕೆ, ಒಂದೊಳಗೆ ಒಂದು ಬರಬೇಕು. ದೃಶ್ಯ ಮಾಧ್ಯಮ, ದೃಶ್ಯ ಮಾಧ್ಯಮದೊಳಗೆ ಎಲೆಕ್ಟ್ರಾನಿಕ್ ವಸ್ತುಗಳು, ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು ದೃಶ್ಯ ಮಾಧ್ಯಮಗಳಲ್ಲ. ಇದು ರಾಂಗ್ ಆಗ್ತದೆ. ಇದಕ್ಕೆ ಡಯಾಗ್ರಾಮ್ ಏನು ಬರ್ಬೇಕಂದ್ರೆ ಈ ಥರ ಡಯಾಗ್ರಾಮ್ ಬರ್ಬೇಕು. ಈ ಥರ ಡಯಾಗ್ರಾಮ್ ಇದ್ದಿದ್ದ ಆಪ್ಷನ್ ಯಾವುದೂ ಇಲ್ಲ. ಅದಕ್ಕೆ ಇದು ಗ್ರೇಸ್ ಮಾರ್ಕ್ಸ್. ಚಹಾ ಸ್ಟೇಷನರಿ ಟ್ರಕ್ ನೋಡಿ, ಚಹಾ ಸ್ಟೇಷನರಿ ಟ್ರಕ್. ಇದೇನಿದು? ಸ್ಟೇಷನರಿ ಒಳಗೆ ಚಹಾ ಬರ್ತದೆ, ಟ್ರಕ್ ಬೇರೆ ಐಟಮ್ ಅದು. ಯಾವ್ದು ಐಟಮ್ ಇದು? 1ನೇ ಆಪ್ಷನ್ ರೈಟ್ ಆಗ್ತದೆ. ಪುಸ್ತಕ ಅಧ್ಯಾಯ ಪ್ಯಾರಾಗ್ರಾಫ್, ಪುಸ್ತಕದೊಳಗೆ ಅಧ್ಯಾಯಗಳು ಇರ್ತಾವೆ, ಅಧ್ಯಾಯದೊಳಗೆ ಪ್ಯಾರಾಗ್ರಾಫ್ ಇರ್ತದೆ. ಆಪ್ಷನ್ 2ನೇದು, 2ನೇ ಡಯಾಗ್ರಾಮ್ ಇದಕ್ಕೆ ಸೂಟೇಬಲ್ ಆಗ್ತದೆ. ಸೊ ಈ ಥರ ನಾವಿಲ್ಲಿ ನೋಡ್ಬೋದು. ಇನ್ನು ಪಕ್ಷಿಗಳು, ಆನೆ, ಗೂಬೆ. ಪಕ್ಷಿಗಳೊಳಗೆ ಹೋಲ್ ಸರ್ಕಲ್ ಇರ್ತದೆ, ಅದರೊಳಗೆ ಗೂಬೆ, ನೆಕ್ಸ್ಟ್ ಆನೆ ಸಪ್ರೇಟ್ ಅದ. ಇದಕ್ಕೆ ಎಕ್ಸಾಂಪಲ್ ನಾವು ನೋಡೋದು ಈ ಡಯಾಗ್ರಾಮ್ ರೈಟ್ ಆಗ್ತದೆ. ಕಿತ್ತಳೆ, ಸೇಬು, ಬಾಳೆಹಣ್ಣು ನೋಡಿ. ಕಿತ್ತಳೆನೇ ಬೇರೆ, ಸೇಬುನೇ ಬೇರೆ, ಬಾಳೆಹಣ್ಣೆ ಬೇರೆ, ಮೂರು ಬೇರೆ ಬೇರೆ ಇರ್ತಕ್ಕಂಥ ಡಯಾಗ್ರಾಮ್ ಆಗಿರ್ತದೆ. ನಕ್ಷತ್ರಗಳು, ಚಂದ್ರ, ಸೂರ್ಯ ನೋಡಿ. ನಕ್ಷತ್ರಗಳು ಒಂದು ಹೋಲ್ ಸರ್ಕಲ್, ಸೂರ್ಯನೂ ಒಬ್ಬ ನಕ್ಷತ್ರ, ಆದರೆ ಚಂದ್ರ ನಕ್ಷತ್ರನೂ ಅಲ್ಲ, ಸೂರ್ಯನೂ ಅಲ್ಲ. ಈ ಥರ ಡಯಾಗ್ರಾಮ್ ಸಪ್ರೇಟ್ ಇರ್ತದೆ. ಸೊ ಹೀಗೆ ನೀವು ವೆನ್ ಡಯಾಗ್ರಾಮ್ಗೆ ಯಾವುದೇ ಒಂದು ಕ್ವಶನ್ಗಳು ಬಂದಾಗ ನೀವು ಆನ್ಸರ್ ಮಾಡ್ಬೋದು. ಟೈಪ್ 2 ಎಕ್ಸಾಂಪಲ್ಗಳನ್ನು ನೆಕ್ಸ್ಟ್ ನಾ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಆದರೂ ಒಂದು ಎಕ್ಸಾಂಪಲ್ ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಇದ್ರ ಮೇಲೆ ಡೀಟೇಲ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವೆನ್ ಡಯಾಗ್ರಾಮ್ ಇದು ಟೈಪ್ 2 ಇದು. ಇಂಥ ಕ್ವಶನ್ ನಮ್ಗೆ ಏನಾದರೂ ಬಂದರೆ ನಿಮಗೆ 3 ರಿಂದ 4 ಮಾರ್ಕ್ಸ್ಗಳು ಇದು ಒಂದೇ ಡಯಾಗ್ರಾಮ್ ಮೇಲೆ ಕೇಳ್ತಾರೆ. ಇದೇನು ಕೊಟ್ಟಿದ್ದಾರೆ? ಸರ್ಕಲ್ ಇದ್ದವರು ಏನಿವರು ಬುದ್ಧಿವಂತರು, ಇವರು ಟ್ರಯಾಂಗಲ್ ಇದ್ದವರು ಸೃಜನಶೀಲರು, ಇವರು ಆಶಾವಾದಿಗಳು, ಆಂಬಿಷಿಯಸ್. ನಿಮಗೆ ಇದೇ ಕ್ವಶನ್ ಅಂತ ಹೇಳ್ತಾರೆ. ಇದು ಸ್ಕ್ವೇರ್ ಒಳಗಿದ್ದವರು 5, 6, 7, 3 ಏನಿವರು ಆಶಾವಾದಿಗಳು, ಹೊರಗಿದ್ದವ್ರು ಯಾರು? ಆಶಾವಾದಿಗಳೆಲ್ಲ ಅಂತ. ಇನ್ನು 2, 4, 5, 7 ಏನಿದು? ಸರ್ಕಲ್ ಇದ್ದವರು ಬುದ್ಧಿವಂತರು, ಉಳಿದವರು ಯಾರು? ಬುದ್ಧಿವಂತರಲ್ಲ ಅಂತ. ಸೃಜನಶೀಲರು ಯಾವುದು? 1, 4, 5, 6 ಸೃಜನಶೀಲರು, ಬೇರೆ ಯಾವುದು ಸೃಜನಶೀಲರಲ್ಲ ಅಂತ. ಈಗ ನಾವು ಇದು ಕ್ವಶನ್ ನೋಡೋಣ. ನೀವು ಈ ಕೆಳಗಿನ ಯಾವ ಸಂಖ್ಯೆ ಬುದ್ಧಿವಂತರು ಸೃಜನಶೀಲರನ್ನು ಸಂಕೇತಿಸುತ್ತದೆ? ಬುದ್ಧಿವಂತರು ಸೃಜನಶೀಲರನ್ನು ಸಂಕೇತಿಸುವ ಸಂಖ್ಯೆ ಯಾವುದು? ಬುದ್ಧಿವಂತರು ಆಗಿರಬೇಕು, ಸೃಜನಶೀಲರು ಆಗಿರಬೇಕು. ಎರಡರೊಳಗೆ ಕಾಮನ್ ಇರುವಂಥ ನಂಬರ್ ಯಾವುದಿದೆ? ಟ್ರಯಾಂಗಲ್ ಒಳಗೆ ಇರಬೇಕು, ಸರ್ಕಲ್ ಒಳಗೆ ಇರಬೇಕು. ಎರಡೂ ಕಡೆ ಕಾಮನ್ ಆಗಿರೋದು ಯಾವುದು? 4 ಇದೆ. ಅದಕ್ಕೆ ನಿಮ್ಮ ಆನ್ಸರ್ ಯಾವುದು? ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಇನ್ನೊಂದು ಡಯಾಗ್ರಾಮ್ ನೋಡೋಣ. ಇಲ್ಲೊಂದಿದೆ ನೋಡಿ. ಇವರು ಸರ್ಕಲ್ ಇದ್ದಿದ್ದೇನು? ಇವರು ಆಟಗಾರರು. ಟ್ರಯಾಂಗಲ್ ಇದ್ದಿದ್ದು ಹೊರಾಂಗಣ ಆಟಗಾರರು. ಟ್ರಯಾಂಗಲ್ ಇದ್ದವರು ಹೊರಾಂಗಣ ಆಟಗಾರರು, ಇವರು ಆಟಗಾರರು. ಇವರು ಒಳಾಂಗಣ ಆಟಗಾರರು, ರೈಟ್. ಇವರು ರಾಷ್ಟ್ರ ಮಟ್ಟದ ಆಟಗಾರರು. ಇದಕ್ಕೆ ಎಕ್ಸಾಂಪಲ್ ನಾವು ನೋಡ್ತಾ ಹೋಗೋಣ. ರಾಷ್ಟ್ರ ಮಟ್ಟದ ಒಳಾಂಗಣ ಆಟಗಾರರನ್ನು ಸೂಚಿಸುವ ಸಂಖ್ಯೆ ಯಾವುದು? ಆಟಗಾರರೊಳಗಿರಬೇಕು, ಒಳಾಂಗಣ ಆಟಗಾರರೊಳಗಿರಬೇಕು, ರಾಷ್ಟ್ರ ಮಟ್ಟದೊಳಗಿರಬೇಕು. ರಾಷ್ಟ್ರ ಮಟ್ಟದ ಯಾವುದು? ಸ್ಕ್ವೇರ್. ಒಳಾಂಗಣ ಯಾವುದು ನೋಡ್ರಿ? ಇದು ಷಡ್ಭುಜಾಕೃತಿ. ನೆಕ್ಸ್ಟ್ ಇನ್ನೊಂದು ಏನದ? ಸರ್ಕಲ್. ಆಟಗಾರ ಒಳಗದ ಸರ್ಕಲ್, ಆಮೇಲೆ ಷಡ್ಭುಜಾಕೃತಿ, ಸ್ಕ್ವೇರ್. ಮೂರರೊಳಗೆ ಕಾಮನ್ ಆಗಿರಬೇಕು, ಆದರೆ ಟ್ರಯಾಂಗಲ್ ಒಳಗೆ ಇರಬಾರ್ದು. ಯಾವುದು ಆನ್ಸರ್ ನಮ್ದಿಲ್ಲಿ? ಜೆ ಇದೆ. ಆನ್ಸರ್ ನಮ್ಮದು ಜೆ ಆಗುತ್ತೆ. ನೀವು ಈ ಥರ ನೋಡ್ಬೋದು. ಒಳಾಂಗಣ ಹೊರಾಂಗಣ ಆಟಗಾರರು, ಆದರೆ ರಾಷ್ಟ್ರ ಮಟ್ಟದಲ್ಲದವರು. ಒಳಾಂಗಣ ಹೊರಾಂಗಣ ಆಟಗಾರ ಆಗಿರಬೇಕು, ಆದರೆ ಇದರೊಳಗಿರಬಾರ್ದು, ರಾಷ್ಟ್ರ ಮಟ್ಟದೊಳಗಿರಬಾರ್ದು. ಯಾವುದು ನೋಡ್ರಿ? ಒಳಾಂಗಣ ಆಟಗಾರರು
ಹೊರಾಂಗಣ ಆಟಗಾರರು ಎರಡೂ ಆಗಿರಬೇಕು, ರಾಷ್ಟ್ರ ಮಟ್ಟದಾಗಿರಬಾರ್ದು. ಹೊರಾಂಗಣ ಒಳಾಂಗಣ ಇರ್ತಕ್ಕಂಥದ್ದು ಯಾವ್ದು ನೋಡ್ರಿ, ಇದು ಹೊರಾಂಗಣ ಆಟಗಾರರು, ಇದು ಒಳಾಂಗಣ ಆಟಗಾರ. ಇದೆಲ್ಲ ಇದರೊಳಗೆ ಎರಡು ಕಡೆ ಕಾಮನ್ ಆಗಿರೋಂಥದ್ದು ಯಾವ್ದು ಇ ಅದ. ಅದಕ್ಕೆ ನಿಮ್ಮ ಆನ್ಸರ್ ಯಾವುದು ಇ. ಒಳಾಂಗಣವು ಹೊರಾಂಗಣವು ಅಲ್ಲದ ಆಟಗಾರರು ಅಲ್ಲದ ರಾಷ್ಟ್ರೀಯ ಆಗಿರುವುದು ನೋಡಿ. ಒಳಾಂಗಣಗಳೊಳಗೂ ಇರಬಾರ್ದು, ಹೊರಾಂಗಣ ಇರಬಾರ್ದು. ಅಂದ್ರೆ ಯಾವುದು, ಈ ಷಡ್ಭುಜಾಕೃತಿ ಒಳಗೂ ಇರಬಾರ್ದು, ಟ್ರಯಾಂಗಲ್ ಒಳಗೂ ಇರಬಾರ್ದು. ಓನ್ಲಿ ಎದರೊಳಗೆ ಇರಬೇಕು, ಆಟಗಾರರೊಳಗೆ ಇರಬೇಕು ಮತ್ತು ರಾಷ್ಟ್ರೀಯ ಆಟಗಾರರೊಳಗೆ ಇರಬೇಕು. ಆಟಗಾರರು ಮತ್ತು ರಾಷ್ಟ್ರೀಯ ಆಟಗಾರರು ತೋರಿಸೋದು ಯಾವ್ದು, ಆಟಗಾರರು ಮತ್ತು ರಾಷ್ಟ್ರೀಯ ಆಟಗಾರ ಅಂದ್ರೆ ಸರ್ಕಲ್ ಮತ್ತು ಸ್ಕ್ವೇರ್ ಒಳಗೆ ಇರಬೇಕು. ಸರ್ಕಲ್ ಸ್ಕ್ವೇರ್ ಎರಡರೊಳಗೆ ಮಾತ್ರ ಇರುವಂಥ ನಂಬರ್ ಯಾವ್ದು ಇಲ್ಲಿ, ಎಚ್ ಅದ. ಅವು ಎರಡರೊಳಗೆ ಇರಲಾರ್ದೆ ಆನ್ಸರ್ ನಿಮ್ದು ಏನಾಗ್ತದೆ ಇಲ್ಲಿ ಎಚ್ ಅಂತ. ಆಪ್ಷನ್ ಕೊಟ್ಟಿಲ್ಲ ನಾವು ಇದರಲ್ಲಿ. ನೆಕ್ಸ್ಟ್ ನಾವು ಇನ್ನೊಂದು ಕ್ವಶನ್ ನೋಡೋದಾದ್ರೆ, ಇಲ್ಲಿ ಡಯಾಗ್ರಾಮ್ ಇದೆ, ಕ್ವಶನ್ ಇದೆ. ಇದ್ರಾಗ ಏನಿದೆ, ಇವರು ಬ್ಯಾಡ್ಮಿಂಟನ್ ಆಟಗಾರರು, ಇವರು ಫುಟ್ಬಾಲ್ ಆಟಗಾರರು, ಇವರು ಟೇಬಲ್ ಟೆನ್ನಿಸ್ ಆಟಗಾರರು. ಈ ಮೂರಕ್ಕೆ ಯಾವ ಸಂಬಂಧಪಡ್ತಾವೆ? ಟೇಬಲ್ ಟೆನ್ನಿಸ್ ಅಂದ್ರೆ ಯಾವುದು 5, 7, 1, 3. ಬ್ಯಾಡ್ಮಿಂಟನ್ ಅಂದ್ರೆ ಯಾವುದು 6, 5, 1, 2. ಫುಟ್ಬಾಲ್ ಆಟಗಾರ ಅಂದ್ರೆ ಯಾವುದು 1, 2, 3, 4. ಈಗ ನಮ್ಮ ಕ್ವಶನ್ ಏನು ಕೇಳಿದ್ರೆ, ಫುಟ್ಬಾಲ್ ಆಟಗಾರರಲ್ಲದ ಟೆನ್ನಿಸ್ ಆಟಗಾರರು ಹಾಗೂ ಬ್ಯಾಡ್ಮಿಂಟನ್ ಆಟಗಾರರು ಸೂಚಿಸೋದು ಯಾವುದು? ಫುಟ್ಬಾಲ್ ಆಟಗಾರ ಆಗಿರಬಾರ್ದು. ಇವೆರಡರೊಳಗೂ ಕಾಮನ್ ಆಗಿರ್ತಕ್ಕಂಥ ನಂಬರ್ ಯಾವುದಿದೆ, 5. ಅದಕ್ಕೆ ನಿಮ್ಮ ಆನ್ಸರ್ ಯಾವುದಿದೆ 5. ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರ್ತದೆ. ಫುಟ್ಬಾಲ್ ಆಟಗಾರರು ಬ್ಯಾಡ್ಮಿಂಟನ್ ಆಟಗಾರರು ಅಲ್ಲದ ಟೇಬಲ್ ಟೆನ್ನಿಸ್ ಆಟಗಾರರು. ಫುಟ್ಬಾಲ್ ಆಟಗಾರರು ಬ್ಯಾಡ್ಮಿಂಟನ್ ಆಟಗಾರರು ಅಲ್ಲದ ಟೇಬಲ್ ಟೆನ್ನಿಸ್ ಆಟಗಾರರು. ನೋಡಿ, ಫುಟ್ಬಾಲ್ ಆಟಗಾರರು ಅಲ್ಲ, ಬ್ಯಾಡ್ಮಿಂಟನ್ ಆಟಗಾರರು ಅಲ್ಲದ ಟೇಬಲ್ ಟೆನ್ನಿಸ್ ಒಂದರೊಳಗೆ ಮಾತ್ರ ಇರುವಂಥ ನಂಬರ್ ಯಾವುದಿದೆ 7 ಅದ. ಅದಕ್ಕೆ ನಿಮ್ಮ ಆನ್ಸರ್ ಯಾವುದಿದೆ 7 ಇದೆ. ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್ ಮತ್ತು ಫುಟ್ಬಾಲ್ ಆಟಗಾರರನ್ನು ಸೂಚಿಸುವ ಸಂಖ್ಯೆ ಯಾವುದು? ಮೂರರೊಳಗೆ ಕಾಮನ್ ಆಗಿರುವಂಥ ನಂಬರ್ ಯಾವುದಿದೆ 1 ಇದೆ. ಅದಕ್ಕೆ ನಿಮ್ಮ ಆನ್ಸರ್ ಯಾವುದಿದೆ 1. ಸೊ ಈ ಥರ ನೀವೇನು ಮಾಡ್ಬೇಕಂದ್ರೆ ಸೆಕೆಂಡ್ ಟೈಪ್ ವೆನ್ ಡಯಾಗ್ರಾಮ್ಗಳಿಗೆ ಆನ್ಸರ್ ಮಾಡಬೇಕು. ಒಂದಿಂಥ ಕ್ವಶನ್ ಬಂತಂದ್ರೆ ಕೆಳಗೆ 3 ಕ್ವಶನ್ ಬಂದಿರ್ತಾವೆ ಟೈಪ್ 2 ದೊಡ್ಡದು. ಟೈಪ್ 1 ಮೇಲೆ ನಿಮಗೆ 2 ರಿಂದ 3 ಕ್ವಶನ್ಗಳು ಬರುವಂಥ ಚಾನ್ಸ್ ಇರ್ತದೆ. ನೆಕ್ಸ್ಟ್ ಇನ್ನೊಂದು, ಓಕೆ, 10ನೇ ವಿದ್ಯಾರ್ಥಿಗಳು, ಈ ಥರ ನಾವಿಲ್ಲಿ ವೆನ್ ಡಯಾಗ್ರಾಮ್ಗಳನ್ನು ಇವತ್ತು ನಾವು ಡಿಸ್ಕಷನ್ ಮಾಡಿದ್ದೀವಿ. ಈಗ ನಮ್ಮದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ಅವೆರಡು ಲಿಂಕನ್ನು ನಾವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ. ಮತ್ತು ನಿಮಗೆ PDF ನೋಟ್ಸ್ ಬೇಕು ಅಂತಂದರೆ ನಮ್ಮ ಆನ್ಲೈನ್ ಸ್ಟೋರ್ ಲಿಂಕನ್ನು ಹಾಕಿದ್ದೀವಿ. ಸೊ ಲಿಂಕ್ ಮೇಲೆ ಜಾಯ್ನ್ ಆಗ್ಬೋದು. ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿಯಲ್ಲಿ ಪ್ರತಿ ತಿಂಗಳ 5th and 25th ಬ್ಯಾಂಕಿಂಗ್, ರೈಲ್ವೆ, SSC ಬ್ಯಾಚ್ಗಳು ಆರಂಭ ಆಗ್ತಾ ಇದ್ದಾವೆ. ಇದೇ ಜನವರಿ 20, 2025ರಿಂದ ರೈಲ್ವೆ ಗ್ರೂಪ್ ಡಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರತ್ಯೇಕ ಬ್ಯಾಚು ಆರಂಭ ಆಗ್ತಾ ಇದೆ. ಆಫ್ಲೈನ್ ಬ್ಯಾಚ್ ಆರಂಭ ಆಗ್ತಾ ಇದೆ. ತಾವೆಲ್ಲರೂ ಆಫ್ಲೈನ್ ಬ್ಯಾಚ್ಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ನಮಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ, ಯಾವುದು ಆಫೀಸ್ ನಂಬರ್ ಇದೆ ನೋಡಿ, ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಎನ್ಕ್ವೈರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಇದು ಒಂದು ವಿಡಿಯೋ ನೋಡಿದರೆ ವೆನ್ ಡಯಾಗ್ರಾಮ್ ಮೇಲೆ ಯಾವುದೇ ಕ್ವಶನ್ ಬಂದರೂ ನೀವು ಇಲ್ಲಿ ಆನ್ಸರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.